श्रीमान् वेंकटनाथार्य कवितार्किककेसरी वेदांताचार्यवर्यो मे सन्निधत्तां सदा हृदि यतीन्द्रकृतभाष्यार्था यद्व्याख्यानेन दर्शिताः वरं सुदर्शनार्यन्तं वन्दे कूरकुलाधिपम् वरदं द्विरदाद्रीशं श्रीनिधिं करुणानिधिं शरण्यं शरणं यामि प्रणतार्तिहरं हरिं बहिरन्तस्तमच्छेदि ज्योतिर्वन्दे सुदर्शनम् येनाव्यहतसङ्कल्पं वस्तुलक्ष्मीधरं विदुः सम्यग्न्यायकलापेन माता भारतेन च उपबृंहितवेदाय नमो व्यासाय विष्णवे तस्मै रामानुजार्याय नमः परमयोगिने यः श्रुतिस्मृतिसूत्राणाम् अन्तर्ज्वरमशीशमत् वन्देऽहं वरदार्यन्तं वत्साभिजनभूषणं भाष्यामृतप्रदानाद्यः सञ्जीवयति मामपि प्रपद्ये प्रणवाकारं भाष्यं रङ्गमिमापरं परस्य ब्रह्मणो यत्र शेषित्वं स्फुटमीक्षते श्रुत्यन्तेषु श्रुतं भाष्ये मतं ध्यातं हृतं भुजे लक्ष्मीपतं प्रपद्येऽहं दृष्टं श्रीरङ्गधामनि प्रमाणञ्च प्रमेयञ्च प्रमातारश्च सात्विकाः जयन्तु क्षपितारिष्टाः सह सर्वत्र सर्वदा अविस्तृताः सुगम्भीराः रामानुजमुनयर्गिरः दर्शयन्तु प्रसादेन स्वभावम् अखिलं दृढम् अखिलभुवनजन्मस्थेमभङ्गादिलीले विनतविविधभूतौरातरक्षैकदीक्षे श्रुतिशरसि विदीप्ते ब्रह्मणि श्रीनिवासे भवतु मम परस्मिन् शेमुषी भक्तिरूपा अशेषचिदचिद्वस्तु शेषणे शेषशायिने श्रीमते निर्मलानन्तकल्याणनिधये विष्णवे नमः। समस्तचिद्वस्तु शरीरायात् अखिलात्मने श्रीमते निर्मलानन्दोदन्वते विष्णवे नमः। यक्कान्तोऽनन्तो वरगुणैकास्पदवपुः हताशेषावद्यः परमखपदो वाङ्मनसयोः अभूमिर्भूमिर्योः न च जनदृशाम् आदिपुरुषो मनः तत्पादाब्जे ಪರಿಚರಣಸಕ್ತಂ ಭವತು ಮೇ ಶ್ರೀಮತೆ ಎಲ್ಲರಿಗೂ ನಮಸ್ಕಾರಗಳು. ರಾಮಾನುಜಾಚಾರ್ಯರ ಹಿನ್ನೆಲೆ ಪರಂಪರೆಯನ್ನು ಕುರಿತು ನಿನ್ನೆ ಒಂದು ಭಾಗವನ್ನು ವಿವರಿಸಿದ್ದು. ಸಂಸ್ಕೃತ ವೇದಾಂತ, ಸಂಸ್ಕೃತ ಪ್ರಮಾಣ, ವೇದವ್ಯಾಸರು ಸೂತ್ರಗಳನ್ನು ರಚಿಸಿದ ಮೇಲೆ ಅದರ ಅರ್ಥವನ್ನು ಪರಂಪರೆಯಿಂದ ಬೋಧಾಯನ, ಟಂಕ, ದ್ರಮಿಡ, ಗುಹಾದೇವ, ಭಾರುಚಿ, ಕಪರ್ದಿ, ಭರ್ತೃಮಿತ್ರ, ಭರ್ತೃಪ್ರಪಂಚ, ಶ್ರೀವತ್ಸಾಂಕ ಮಿಶ್ರ ಮೊದಲಾದ ಆಚಾರ್ಯರೆಲ್ಲ ಪರಂಪರೆಯಿಂದ ಏನು ಸಂಗ್ರಹ ಮಾಡಿದ್ರು, ಅವರ ಇಷ್ಟದಂತೆ, ಅವರ ಅಭಿಪ್ರಾಯದಂತೆ ನಾನು ಸೂತ್ರಾಕ್ಷರಗಳನ್ನು ವ್ಯಾಖ್ಯಾನ ಮಾಡ್ತೇನೆ ಅಂತ ರಾಮಾನುಜಾಚಾರ್ಯರು ಪ್ರಾರಂಭದಲ್ಲೇ ಹೇಳ್ತಾರಾದ್ರಿಂದ ಅಲ್ಲಿ ಪರಂಪರೆ ಇದೆ ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ. ಹಿ ಹ್ಯಾಸ್ ಎ ಹೋರಿ ಟ್ರೆಡಿಷನ್ ಬಿಹೈಂಡ್ ಹಿಮ್. ಆ ಟ್ರೆಡಿಷನ್ ಇರೋದರಿಂದ ಅವರು ಸೂತ್ರಾರ್ಥಗಳನ್ನು ಅತ್ಯಂತ ಸಮಂಜಸವಾಗಿ, ಯಾಕೆ ಅಷ್ಟು ಜನ ಆಚಾರ್ಯರುಗಳು ಫಿಲ್ಟರ್ ಮಾಡಿ ಯಾವುದನ್ನು ಹೇಗೆ ನೋಡಬೇಕು ಅನ್ನೋ ಭಾವದಿಂದ ಏನು ಮಾರ್ಗದರ್ಶನ ಮಾಡಿದ್ರು, ಮತ್ತು ಯಾವ ಸೂತ್ರ ಯಾವ ಉಪನಿಷತ್ತಿನ ಯಾವ ವಾಕ್ಯಕ್ಕೆ, ಯಾವ ವಾಕ್ಯಗಳಿಗೆ ಸಂಬಂಧ ಅನ್ನೋದನ್ನೇನು ತೋರಿಸಿದ್ರು, ಆ ಕ್ರಮದಲ್ಲಿಯೇ ಅದನ್ನು ವಿವರಿಸಿದ್ದಾರೆ, ಬಿಟ್ಟಿಲ್ಲ. ಸೂತ್ರಗಳಿಗೆ ಹೀಗೆ ಮಾಡದೇ ಇದ್ರೆ ಏನಾಗುತ್ತೆ, ಯಾವುದೋ ಸೂತ್ರ ತಗೊಂಡು ಇನ್ಯಾವುದಕ್ಕೋ ತಗಲಾಕಿ ಇನ್ಯಾವುದೋ ಸಂಬಂಧ ಇಲ್ಲದೆ ಇದ್ದು
ಸೂತ್ರ ಅಂದರೆ ಅತ್ಯಂತ ವಿಸ್ತೃತವೂ ಅತ್ಯಂತ ಸಂಗ್ರಹವೂ ಅಲ್ಲದೆ ವಿಷಯ, ಸಂಶಯಕ್ಕೆ ಅವಕಾಶವಿಲ್ಲದೆ ವಿಷಯವನ್ನು ನಿರೂಪಣೆ ಮಾಡುವ ಸೂತ್ರಂ ಸೂತ್ರವಿದೋ ಜನಾಃ. ಸೂತ್ರ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಇಷ್ಟಿಷ್ಟೇ ಇರುತ್ತೆ. ದೊಡ್ಡ ಗ್ರಂಥಗಳನ್ನು ಬರೆಯದೆ ಪರಂಪರೆಯಿಂದ ಬರೋವರೆಗೆ ನೆನಪಿಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಮಾಡಿದ್ದು ಸೂತ್ರ ಗ್ರಂಥಗಳು. ಒಂದು ವೇಳೆ ಪ್ರಿಂಟಿಂಗ್ ಪ್ರೆಸ್ ಆಗಲೇ ಇತ್ತು ಅಂತ ಇಟ್ಕೊಳ್ಳೋಣ, ಅಷ್ಟೊಂದು ದೊಡ್ಡ ಗ್ರಂಥಗಳನ್ನು ಬರೆದ್ರೆ ನೆನಪಿಟ್ಕೊಳ್ಳೋರು ಯಾರು? ಈ ಪೆನ್ ಡ್ರೈವ್ ಅಂತ ಹೇಳ್ತೀರಿ, CD ಅಂತ ಹೇಳ್ತೀರಿ, ತಗೊಂಡೋಗೋದು ಕಷ್ಟ. CD ಪ್ರಯಾಣ ಗೀಣ ದೂರ ಮಾಡೋದಕ್ಕೆ ಒಂದು ಪೆನ್ ಡ್ರೈವ್ನಲ್ಲಿ ಒಂದು 2G 3G 4G 15G ಎಲ್ಲವನ್ನು ಹೇಗೆ ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವೋ ಆ ರೀತಿ ಸೂತ್ರ ಅನ್ನುವ ಒಂದು ಕಲ್ಪನೆಯೇ ಭಾರತೀಯ ತತ್ವಶಾಸ್ತ್ರದ ವೈಶಿಷ್ಟ್ಯ. ಬೇರೆದೆಲ್ಲಿ ಯಾವ ದೇಶದಲ್ಲಿ ಸೂತ್ರಗಳಿಲ್ಲ. ಆಂಗ್ಲರಲ್ಲಿ, ಫ್ರೆಂಚರಲ್ಲಿ ಒಂದೇ ಪುಸ್ತಕ ಅಂತಾರೆ ಕುರಾನ್, ಅದನ್ನೇ ಓದಬೇಕು. ಅದು ನಾವು ಹೇಗೆ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ. ಒಂದೇ ಬೈಬಲ್ ಅಂತಾರೆ, 4 ಟೆಸ್ಟ್ಮೆಂಟ್ ಇದ್ರು ಸೂತ್ರ ಇಲ್ಲ, ಪಾತ್ರ ಇಲ್ಲ, ಏನಿಲ್ಲ. ನಮ್ಮಲ್ಲಿ ಅಖಂಡವಾದ ವೇದರಾಶಿಗಳು, ಉಪನಿಷತ್ತುಗಳು ಒಂದಲ್ಲ ಎರಡಲ್ಲ. ಅರ್ಥಗ್ರಹಣ ಸೌಕರ್ಯಕ್ಕೋಸ್ಕರವಾಗಿ ಸೂತ್ರ ಎನ್ನುವ ಗ್ರಂಥ ಉಂಟಾಯಿತು. ಸೂತ್ರ ಲಿಟ್ರೇಚರ್, ವೇದಕ್ಕೆ ಮಾತ್ರ ಅಲ್ಲ, ಧರ್ಮಶಾಸ್ತ್ರಕ್ಕೆ ಬಂತು, ಅನುಷ್ಠಾನಕ್ಕೆ ಬಂತು. ಸಾಂಖ್ಯ ಮತಕ್ಕೆ ಸಾಂಖ್ಯ ಸೂತ್ರ ಉಂಟಾಯಿತು. ಎಲ್ಲ ಚಾರ್ವಾಕ ಮತಕ್ಕೆ ಸೂತ್ರ ಇತ್ತು. ಬೃಹಸ್ಪತಿ ದೇವಗುರು ಒಂದು ಸಂದರ್ಭದಲ್ಲಿ ಶಾಪಗ್ರಸ್ತನಾಗಿ ಚತುರ್ಮುಖ ಬ್ರಹ್ಮನಿಂದ ವಿತರ್ಕಡೋಲಾಂ ವ್ಯವಧೂ ಯಸತ್ವೇ ಬೃಹಸ್ಪತಿ ವರ್ತಯಸೇ ತಸ್ತ್ವಂ ವಿತರ್ಕಡೋಲಾಂ. ಹೀಗೋ ಹಾಗೂ ಬೃಹಸ್ಪತಿ ಅಂತ ಅವರಿಗೆ ತಲೆ ಕಟ್ಟಿಬಿಟ್ರೆ ನಮ್ಮ ಗತಿ ಏನು? ದೇವತೆಗಳಿಗೆ ಮಾರ್ಗದರ್ಶನ ಮಾಡುವವನು ಬೃಹಸ್ಪತಿ. ವಿತರ್ಕಡೋಲಾಂ ಅವನಿಗುಂಟು ಮಾಡಿದ್ದರಿಂದ ಏನಾಯಿತು? ಯಾರಿಗೆ ವೇದಾರ್ಥಗಳು, ಲೋಕಕ್ಕೆ ಬದುಕಬೇಕಾದಂತಹ ನೀತಿ ಸೂತ್ರಾದಿಗಳು ಬೇಡವಾಗಿತ್ತೋ ಅಂಥ ರಾಕ್ಷಸಿ ಪ್ರಕೃತಿಗಳಿಗೆ ಹಾಳಾದಕ್ಕೂ ಏನಾಯಿತು? ಹಾಳಾಗುವುದಕ್ಕೆ ಬೇಕಾದ ನಾಸ್ತಿಕ ಚಾರ್ವಾಕ ಸೂತ್ರಗಳು. ತೈನೈವ ದೇವತೇಶ್ವರಾಣ ಅಸ್ಪೃಷ್ಟ ಡೋಲಾಯಿತಮಾಧಿರಾಜ್ಯಂ. ದೇವತೆಗಳ ರಾಜ್ಯ ಡೋಲಾಯಮಾನ ಆಗದೇ ಇರಬೇಕಾದ್ರೆ ಆಸುರಿ ಪ್ರಕೃತಿಗಳ ಬುದ್ಧಿಯಲ್ಲಿ ಡೋಲಾಯಮಾನ ಆಗಬೇಕು. ಅಂದರೆ ಬುದ್ಧಿಜೀವಿಗಳಿರಬೇಕು. ಯಾಕೆ? ಒಬ್ಬ ಹೇಳಿದ್ದನ್ನೇ ಅವನು ಇನ್ನೊಬ್ಬನು ನಂಬಿಕೊಂಡು ಪರಸ್ಪರ ತಬ್ಬಿಕೊಂಡು ಇಬ್ಬರ ಅರುಣತಿ ರಿತೆಂದು ತಬ್ಬಿಕೊಂಡಿತು ಕಂದನ. ಅದು ಸಾಯುವ ರೀತಿ ಹಾಗೆ ಇರುತ್ತಲ್ಲ, ಯೋಚನೆ ಮಾಡಿ. ಅದು ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯನ್ನು ಹೋಗುವೆನು, ಇಬ್ಬರ ಅರುಣ ತೀರಿತೆಂದು ತಬ್ಬಿಕೊಂಡಿತು. ಇವನಿಗೆ ಅವನ ಗುರು, ಅವನಿಗೆ ಚೋರ ಗುರು, ಚಂಡಾಲ ಶಿಷ್ಯ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಕಳ್ಳನೇ ಗುರುವಾದರೆ ಅವನಿಗೆ ಜಾತಿ ಮತಿ ಕೆಟ್ಟವನು ಶಿಷ್ಯ ಅಂತ ಹೇಳೋ ರೀತಿಯಲ್ಲಿ ಅವರವ್ರದೇ ಸಂಘಗಳು ಮಾಡ್ಕೊಂಡಿರ್ತಾರೆ. ಅದಕ್ಕೊಂದು ಸೂತ್ರ ಇತ್ತು. ಅಯ್ಯೋ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದಲ್ಲಿ ನೆಹರು ಆ ಸೂತ್ರಗಳು ನಷ್ಟವಾಗಿ ಹೋಗ್ಬಿಟ್ಟವಲ್ಲ ಅಂತ ಒಂದು ಕಣ್ಣೀರು ಹಾಕಿದ್ದಾರೆ ಬರೆದಿದ್ದಾರೆ. ಆ ಸೂತ್ರ ಸಿಕ್ಕಿದ್ರೆ ಏನಾಗ್ತಿತ್ತು? ನೆಹರು ಸಿಕ್ಕಲಿಲ್ಲ. ಅದು ಇಲ್ಲದೇನೆ ಅಷ್ಟು ಮಾಡಿದವು. ಅದು ಸಿಕ್ಕಿದ್ರೆ ಏನು ರೀತಿ ಆಗ್ತಿತ್ತು ಯೋಚನೆ ಮಾಡಿ. ಆದ್ರಿಂದ ದೊಡ್ಡವ್ರು ಹೋದ ದಾರಿ ನಾವು ಹೋಗ್ಬೇಕು, ನಮ್ಮದೇ ಒಂದು ದಾರಿ ಅಂತ ಹಿಡ್ಕೊಂಡು ಹೋಗಬಾರ್ದು. ಇದು ಶ್ರೀರಂಗಪಟ್ಟಣ ದಾರಿ, ಇದಲ್ಲಪ್ಪ ಇದು ನಂಜನಗೂಡು, ನಾನು ಹಾಗೆ ಹೋಗ್ತೀನಿ ಹೋಗು. ಎಲ್ಲಿ ಹೋಗ್ತಾನೆ ಬಿಡ್ರಿ, ಅದು ನಮ್ಮನ್ನು ಕಾಡಿಸ್ತಾನಲ್ಲ. ಒಂದು ಬಸ್ಸಲ್ಲಿ ಒಬ್ಬ ಬಿಡಿ ಸೇದಿ ಬೆಂಕಿ ಕಡ್ಡಿ ಹಾಕಿದ್ರೆ ಇಡೀ ಬಸ್ ಹತ್ಕೊಳ್ಳುತ್ತೆ. ಪೆಟ್ರೋಲ್ ಟ್ಯಾಂಕ್ ಹತ್ರ ಇದ್ರೆ ಒಂದು ದೋಣಿಲಿ ಒಬ್ಬ ತೂತ್ ಮಾಡಿದ್ರೆ ಎಲ್ಲರೂ ಸಾಯ್ತೀವಿ. ಇದು ಪರಿಸ್ಥಿತಿ ಲೋಕದ್ದು ಹೀಗಿದೆ. ಇದು ಕೆಲವ್ರನ್ನ ಇದು ಹತಾಶ ಭಾವನೆ ಎಂದು ಹೇಳಿದ್ವು ಅಂತ ತಿಳ್ಕೊಬಾರ್ವಿ. ಕೆಲವ್ರನ್ನ ಏನು ಚತುರ್ಮುಖ ಬ್ರಹ್ಮ ಬಂದರೂ ತಿದ್ದುವುದಕ್ಕೆ ಆಗುವುದಿಲ್ಲ ಲೋಕದಲ್ಲಿ. ಉಂಟಾ? ಆಸುರಿ ಪ್ರಕೃತಿಗಳು ಅಂತ ಹೇಳ್ತೇವಲ್ಲ, ಇದು ನಂಬೋದಕ್ಕೆ ನನಗೂ ಕಷ್ಟವಾಗಿತ್ತು. ನಾನು 15ರಿಂದ 21ನೇ ವರ್ಷದವರೆಗೆ ಎಲ್ಲರೂ ಒಳ್ಳೆಯವರೇ ಇರ್ಬೋದು, ಸಂದರ್ಭ ಹಾಗೆ ಮಾಡುತ್ತೆ.
ಕಮ್ಯುನಿಸ್ಟರು ಸೋಷಿಯಲಿಸ್ಟರು ಹೇಳೋ ವಾದವನ್ನು ಸ್ವಲ್ಪ ಮಟ್ಟಿಗೆ ನಾನು ನಂಬಿದ್ದೆ. ಆಗಲ್ಲ, ಏನು ಹೇಳಿದ್ರು ತಿದ್ದುಕೊಳ್ದೆ ಅವರು. ಹೇಳಿದ್ದಕ್ಕೆಲ್ಲ ಒಂದು ಪ್ರತಿ ಹೇಳೋರು. ಹುಬ್ಬಳ್ಳಿಯೊಬ್ಬ ಕಮ್ಯುನಿಸ್ಟು ಅಪ್ಪಟ ಶ್ರೀ ವೈಷ್ಣವ, ಎಂಬಾರ ಆಚಾರ್ಯರು ಅನ್ನೋರ ಮಗ, ನ್ಯಾಷನಲ್ ಕಾಲೇಜಲ್ಲಿ ಓದ್ದವನು. ದಿನಗೂಲಿ ನೌಕರರಿಗೆಲ್ಲ ಕೆಲಸ ಕೊಡಿಸ್ತೀನಿ ಅಂತ ರಂಗನಾಥ್ ಮಿಶ್ರಾ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಾಗ ಲಾರಿ ಗಟ್ಟಲೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಅವ್ರನ್ನ ಹಿಂಡಿ ಅವ್ರನ್ನ ಕಮ್ಯುನಿಸ್ಟ್ ಮಾಡಿ ಅವ್ರ ಕೈಲಿ ದಿನಗೂಲಿ ನೌಕರರ ಕಾಯಂ ಮಾಡಿದವನು ಒಬ್ಬ ಕಮ್ಯುನಿಸ್ಟು. ಒಂದು ಯಾವುದೋ ಎಲೆಕ್ಷನ್ ಇತ್ತು, ಯೂನಿವರ್ಸಿಟಿ ಎಲೆಕ್ಷನ್ನು. ಆ ಎಲೆಕ್ಷನ್ ಬೂತ್ ಒಂದೋ ಎರಡೋ ಆಯ್ತು, ಅಲ್ಲಿ ಅವರು ಬಂದಿದ್ರು, ನಾನು ಬಂದಿದ್ದು, ನಾನು ಹೋಗಿದ್ದೆ. ನೀವು ನನ್ನ ಸಹವಾಸಕ್ಕೆ ಬನ್ನಿ, ನಿಮ್ಮನ್ನು ಹ್ಯಾಕ್ ತಿತ್ತೇನೆ ನೋಡಿ ಅಂತ ನಾನಂದೆ. ಅವ್ರು ನೋಡೋಣ 5 ನಿಮಿಷ ನಾನು ನಿಮ್ಮನ್ನೇ ತಿತ್ತೇನೆ ಅಂದರು. ಹಾಗ್ರಿ ಅವ್ರು ಮನೇಲೇನು ಆಫೀಸಲ್ಲಿ ಸ್ಟಾಲಿನ್ನು, ಮಾರ್ಕ್ಸು, ಎಂಗೆಲ್ಸು ಬರೀ ಅವೇ ಮಾರ್ಕ್ಸ್, ಮಾವೋ ಸಿಂಗು. ಬೇಂದ್ರೆ ಅವರು ತಲೆ ಕೆಡಿಸ್ಬಿಟ್ರು. ಬೇಂದ್ರೆ ಅವ್ರನ್ನ ಕುರುಡು ಕಾಂಚಾಣ ಪದ್ಯವನ್ನು ಓದಿ ಬೇಂದ್ರೆ ಅವ್ರನ್ನ ಕಮ್ಯುನಿಸ್ಟ್ ಮಾಡಬೇಕಂತ. ಬೇಂದ್ರೆ ಅವ್ರಿಗೆ ಯಾವ ಸಿದ್ಧಾಂತ ಗೊತ್ತಿರಲಿಲ್ಲ ಪಾಪ, ಕವಿ ಹೃದಯದವರು. ಆಮೇಲೆ ನಾನು ಬೇಂದ್ರೆ ಅವ್ರ ಮಗ ಹಳ್ಳದಲ್ಲಿ ಬಿದ್ದಿದ್ರು. ಅವರು ರೆಫರೆನ್ಸ್ ಬುಕ್ಸ್ ಎಲ್ಲ ತಂದು ಕೊಟ್ಟು ನಮ್ಮ ಅಪ್ಪನ ಕಮ್ಯುನಿಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲೊಬ್ರಿದ್ರು ಡಿ ನಾಗರಾಜ್ ಅಂತ, ಶಕ್ತಿ ಶಾರದೆಯ ಮೇಳ ಅಂತ PhD ಥೀಸಿಸು ಡಾಕ್ಟರೇಟ್ ಕೊಟ್ಟವ್ರು ಯಾರು? ಜಿ ಶಿವರುದ್ರಪ್ಪ, ಚನ್ನವೀರ್ ಕಣಿವಿ, ಇನ್ನೊಬ್ರು ಯಾರೋ ಇಂಥವರು. ಆ ಪುಸ್ತಕ ತಂದು ಕೊಟ್ಟರೆ ಬೇಂದ್ರೆ ಅವ್ನ ಕಮ್ಯುನಿಸ್ಟ್ ಶಕ್ತಿಯೂ ಇಲ್ಲ, ಶಾರದಿಯೂ ಇಲ್ಲ, ನಿಮಗೆ ಡೈಲೆಕ್ಟಿಕಲ್ ಮೆಟೀರಿಯಲ್ಸ್ ಸ್ಪೆಲ್ಲಿಂಗ್ ಬರೋದಿಲ್ಲ, ಜಾಡಿಸಿ ಪುಸ್ತಕ ಬರೆದಿದೆ. ಬೇಂದ್ರೆ ಕಾವ್ಯದಲ್ಲಿ ಅಧ್ಯಾತ್ಮದ ನೆಲೆ ಮತ್ತು ಆರ್ಷ ದೃಷ್ಟಿ ಅನ್ನೋ ಪುಸ್ತಕ ನಡಗಿಬಿಟ್ರು, ಒದರಿಬಿಟ್ರು. ಒಬ್ರು ಉತ್ತರ ಕೊಡೋಕ್ಕಾಗಲಿಲ್ಲ, ನಾರಾಯಣಾಚಾರ್ಯ ಹತ್ರ ಹೋಗ್ಬೇಡಿ ಅಂತ. ವಿತರ್ಕ ತಲೆ ಹೇಗಿರುತ್ತೆ ನೋಡಿ. ಹೌದು, ಎಂಥವ್ರನ್ನು ಎಲ್ಲರೂ ನಮ್ಗೆ ಅನುಕೂಲವಾಗಿದ್ದಾರೆ ಅಂತ ಎಲ್ಲರೂ ಕಮ್ಯುನಿಸ್ಟ್ ಅನ್ನುವುದೇ. ಅಂಬೇಡ್ಕರ್ನು ಕಮ್ಯುನಿಸ್ಟ್ ಅಂತಾರೆ. ಹಿ ವಾಸ್ ಡೆಡ್ ಅಗೇನ್ಸ್ಟ್ ಕಮ್ಯುನಿಸಮ್. ಅಂಬೇಡ್ಕರ್ ವಾಸ್ ಡೆಡ್ ಅಗೇನ್ಸ್ಟ್ ಕಮ್ಯುನಿಸಮ್. ಹಿ ವಾಸ್ ಡೆಡ್ ಅಗೇನ್ಸ್ಟ್ ಇಸ್ಲಾಂ. ಹಿ ವಾಸ್ ಡೆಡ್ ಅಗೇನ್ಸ್ಟ್ ಕ್ರಿಶ್ಚಿಯಾನಿಟಿ. ಭಾರತೀಯರು ಭಾರತೀಯರಾಗಿರಬೇಕು, ನಮ್ಮ ಜಗಳ ಏನಿದ್ರು ಸವರ್ಣೀಯರೊಡನೆ ಬರ್ತಿದ್ದಾರೆ ಅವರು. ಸವರ್ಣೀಯರು ನಮ್ಮನ್ನು ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ. ಎಂದಾದರೂ ಒಂದು ದಿವಸ ಸವರ್ಣೀಯರಿಗೆ ತಾವು ಮಾಡಿದ ತಪ್ಪು ಅಂತ ಅರಿವಾಗುತ್ತೆ. ನಮ್ಮ ಜನ ಅಲ್ಲಿ ತನಕ ಆತ್ಮಗೌರವ ಕಾಪಾಡಿಕೊಳ್ಬೇಕು. ಐ ಶಾಲ್ ಹರ್ಟ್ ಹಿಂದೂಯಿಸಮ್ ಇನ್ ದ ಲೀಸ್ಟ್ ವೇ ಪಾಸಿಬಲ್ ಬೈ ಎಂಬ್ರೇಸಿಂಗ್ ಬುದ್ಧಿಸಮ್. ಅವ್ರದೇ ಮಾತು, ಐ ಆಮ್ ಕೋಟಿಂಗ್. ನೋಡ್ರಿ, ಬಸವಣ್ಣವ್ರನ್ನ ಕಮ್ಯುನಿಸ್ಟ್ ಅಂತಾರೆ. ಬುದ್ಧ, ಬಸವ, ಗಾಂಧಿ, ಲೆನಿನ್, ಮಾರ್ಕ್ಸಿದು ಒಂದು ಈಕ್ವೇಶನ್ ಹಾಕಿ ತಲೆ ಕಟ್ಟಿ ಜನ ಯಾರು ರಾಮಾನುಜರನ್ನ ಕಮ್ಯುನಿಸ್ಟ್ ಅಂತ ಯಾರು ಹೇಳಿಲ್ಲ ಸದ್ಯ. ಅದೊಂದು ಹೇಳಿ ಯಾರು ನೋಡೋಣ, ಎಷ್ಟು ಹಣ ಬೀಳುತ್ತೆ ಮಾಡೋಣ. ಮತತ್ರೇದ ಆಚಾರ್ಯ ಯಾರೂ ಕಮ್ಯುನಿಸ್ಟ್ ಅಲ್ಲ. ಎಲ್ಲಿ ಈಚೆಗೆ ಬಂದು ತಗೊಂಡೋಗಿ ಆವತ್ತಿನ ಬಾಯಿ ತುರುಕಿ ಮಾಡಿ ಒಬ್ಬ ಮುಂದೆ ಪುಟ್ಲೇಖನ ಬರೆದಿದ್ದ. ಇವರು ಯಾರು ಹರಿಕತೆ ಹೇಳ್ತಿದ್ರಂತೆ. ಇವರು ಭದ್ರಗಿರಿ ಅಚ್ಯುತದಾಸರು. ಒಬ್ಬ ನಿದ್ದೆ ಮಾಡ್ತಾ ಹಾಕೋತಿದ್ದ. ಕೇಳಿದ್ದೇನೆ ಅವ್ರು ಹೇಳಿದ್ದು ಇಲ್ಲ ಪ್ರವಚನ. ಕೇಳಿದಲ್ಲ, ಏನು ಕೇಳಿದೆ? ಅದೇ ಶಂಕರಾಚಾರ್ಯರಿಗೂ ಭೀಷ್ಮಾಚಾರ್ಯರಿಗೂ ಯುದ್ಧ ಆಯ್ತಲ್ಲ ಆ ಕಥೆ ಅಂತ. ನಾವು ಗಂಗಾವತಿ ಪ್ರಾಣೇಶ್ ಬರೆದಿದ್ದ ಪತ್ರಿಕೆಯಲ್ಲಿ ಶಂಕರಾಚಾರ್ಯರಿಗೂ ಭೀಷ್ಮಾಚಾರ್ಯರಿಗೂ ಯುದ್ಧ ಅಂದ್ರೆ ಏನ್ರಿ ಅರ್ಥ? ರಾಮಾನುಜ ಚರಿತ್ರೆ ಅಂತ ಒಬ್ರು ರಚನೆ ಮಾಡಿದ್ದಾರೆ. ಕಬೀರ್ ದಾಸರು ಬಂದು ರಾಮಾನುಜರ ಶಿಷ್ಯರಾದರು ಅಂತ ಬರೆದಿದ್ದಾರೆ. ಅವತ್ತಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು ಅವರು. ಕಬೀರ್ ದಾಸರು ಬಂದಿದ್ದು ಯಾವಾಗ? ರಾಮಾನಂದರ ಕಾಲ. ರಾಮಾನುಜರಿದ್ದಿದ್ದು ಯಾವ ಕಾಲ? ಇವು ಸುಳ್ಳು ಕಥೆಗಳನ್ನೆಲ್ಲ ಹೇಳಿ ಮಾಡಿ. ಶಂಕರಾಚಾರ್ಯ ಚರಿತ್ರೆಯಲ್ಲಿ ಇಂತಹ ಸುಳ್ಳು ಕಥೆಗಳು ಹೊಕ್ಕಿವೆ, ಮಧ್ವಾಚಾರ್ಯ ಚರಿತ್ರೆಯಲ್ಲಿ ಹೊಕ್ಕಿವೆ. ಕಾಲಕ್ರಮದಲ್ಲಿ ಇದು ಹೇಳಿದ್ರೆ ಅವ್ರಿಗೆ ದೊಡ್ಡತನ ಆಗುತ್ತೆ ಅನ್ನೋ ಭಾವನೆಯಿಂದ ಏನೇನೇನೋ ಬರೆದು ಸೇರಿಸ್ತಾರೆ. ದೃಢವಾದ ಒಂದು ನಿಶ್ಚಯ ಜ್ಞಾನ ಇಲ್ಲದೆ. ಯಾಕೆ ಹೇಳಿದ್ದು ಅಂದ್ರೆ ಸೂತ್ರ ಗ್ರಂಥಗಳು ನಮ್ಮ ಮಾರ್ಗದರ್ಶನ. ಗೃಹಸ್ಥ ಆಗಿ ನಡಿಬೇಕು, ಸನ್ಯಾಸಿ ಆಗಿ ನಡಿಬೇಕು, ವಾನಪ್ರಸ್ಥ ಆಗಿರಬೇಕು, ಸ್ತ್ರೀ ಧರ್ಮ ಯಾವುದು, ಪುರುಷ ಧರ್ಮ ಯಾವುದು. ಮಹಾಭಾರತ ದೊಡ್ಡ ಗ್ರಂಥ ಯಾರು ಓದ್ತಾರೆ? ಶಾಂತಿ ಪರ್ವ, ಅದು ಸೂತ್ರ ಗ್ರಂಥಗಳು. ಆದ್ದರಿಂದ ಆ ಬ್ರಹ್ಮಸೂತ್ರಕ್ಕೆ ನೀವು ಗುರು ಪರಂಪರೆಯನ್ನು ನಂಬಿದ ಹೊರತು ಇದರ ಹಿಂದೆ ಯಾವ ಟೆಕ್ಸ್ಟ್, ವೇದ ಟೆಕ್ಸ್ಟ್ ಇಲ್ಲಿ ಸೂತ್ರ ಇದೆ ಅನ್ನೋದು ನಿಮಗೆ ತಿಳಿಯೋದೇ ಇಲ್ಲ. ವ್ಯಾಕರಣ ಸೂತ್ರವೂ ಹಾಗೆಯೇ.
ಎಷ್ಟು ದೊಡ್ಡ ಭಾರತದಲ್ಲಿ ಸಂಸ್ಕೃತಕ್ಕೆ ಇರುವಂಥ ವ್ಯಾಕರಣದ ಒಂದು ಮಹಿಮೆ ಜಗತ್ತಲ್ಲಿ ಇನ್ಯಾವ ವ್ಯಾಕರಣಕ್ಕೂ ಇಲ್ಲ. ಇದೊಂದು ಶಾಸ್ತ್ರ. ನಾವು ಇಂಗ್ಲಿಷ್ ವ್ಯಾಕರಣ ಕಲ್ತಿದ್ದೇವೆ, ರನ್ನನ್ ಮಾರ್ಟಿನ್ ಅದು ಇದು ಓದಿ. ಅದು 10 ವರ್ಷಕ್ಕೊಂದ್ಸಲ ಲ್ಯಾಂಗ್ವೇಜೇ ಚೇಂಜ್ ಆಗುತ್ತೆ, ಶಬ್ದಗಳೇ ಚೇಂಜ್ ಆಗುತ್ತೆ, ಪ್ರಯೋಗವೇ ಚೇಂಜ್ ಆಗುತ್ತೆ. ಸಂಸ್ಕೃತದಲ್ಲಿ ಏನು ಮಾಡಿದ್ರೂ ಚೇಂಜ್ ಆಗೋದಿಲ್ಲ. ಅಕೌಂಟಿಂಗ್ ರೂಟ್ ಧಾತು ಇದೆ, ಎಟಮಾಲಜಿ ಕೇಳ್ತೇವೆ, ಉತ್ಪತ್ತಿ ಹೇಳು, ಪ್ರತ್ಯಯ ಯಾವುದು, ಮತ್ತೊಂದು ಯಾವುದು ಕೇಳ್ತೇವೆ. ಆದ್ದರಿಂದ ಇದನ್ನು ಪಾಣಿನಿ ಅಷ್ಟಾಧ್ಯಾಯಿಯನ್ನು ಬರೆದು ಉಣಾದಿ ಸೂತ್ರಗಳನ್ನು ಬರೆದು ಅಕ್ಷರಮಾಲೆ ಹಾಗೆ ಉಂಟಾಯಿತು. ಐ ಉಣು ರುಲ್ರಿಕ್ ಏ ಓಂ ಐ ಔಚ್ ಜಬಗಡದಶ್. ಪರಮೇಶ್ವರ ಬುಡುಬುಡಿಕೆ ಹೀಗೆ ಮಾಡಿದಾಗ ಅದು ಶಬ್ದ ಮಾಡದಂತೆ. ಐ ಉಣು ರುಲ್ರಿಕ್ ಏ ಓಂ ಐ ಔಚ್ ಜಬಗಡದಶ್. ಐ ಈ ಉಣು ಆ ಈ ಓ ಏ ಓಂ ಔಚ್ ಎ ಓ ಔ ಜಬಗಡದಶ್ ಕಾಗ ಜನ ಅಕ್ಷರಗಳು. ಇದಕ್ಕೆ ಮಾಹೇಶ್ವರ ಸೂತ್ರಗಳು ಅಂತ ಹೇಳ್ತಾರೆ. ಬ್ರಹ್ಮಶಾಸ್ತ್ರಿಗಳು ನಮ್ಮ ಮೇಷ್ಟ್ರು ಕಾಶಿಲ್ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡ್ಬಂದವರು. ಅಕ ಸವರ್ಣೇ ದೀರ್ಘ ಸೂತ್ರ. ಅಕ ಸವರ್ಣೇ ದೀರ್ಘ. ಒಂದೇ ಸ್ವರದಲ್ಲಿ ಮುಗಿಯುವ 2 ಶಬ್ದಗಳು ಹತ್ರ ಸೇರಿದರೆ ದೀರ್ಘ ಆಗುತ್ತೆ, ಸವರ್ಣ ದೀರ್ಘ ಸಂಧಿ. ಅರ್ಕ ಪ್ಲಸ್ ಆವಳಿ ಸೇರಿಸಿ ಅರ್ಕಾವಳಿ. ಅರ್ಕ ನೊಕ ಮೇಲೆ ಹಾಕೋತಿದೆ, ಆವಳಿ ಎನ್ನುವಾಗ ಹಾಕೋತಿದೆ, 2 ಆ ಸೇರಿದೆ ದೀರ್ಘವಾಗತ್ತೆ. ನೋಡಪ್ಪ ವ್ಯಾಕರಣ ಸೂತ್ರ. ತರ್ಕಸೂತ್ರ ತರ್ಕಶಾಸ್ತ್ರಕ್ಕೆ ಸೂತ್ರ. ತರ್ಕ ವ್ಯಾಕರಣ. ಮೀಮಾಂಸಾ ಸೂತ್ರ ನೆನ್ನೆಲ್ಲ ಹೇಳಿದ್ದೇನೆ, ಇದು ವೇದಾಂತ ಸೂತ್ರ, ಇದಕ್ಕೂ ಸೂತ್ರ. ಆದ್ದರಿಂದ ಸಾವಿರಾರು ವರ್ಷಗಳಿಂದ ಸೂತ್ರಗಳನ್ನು ಪ್ರಿಸರ್ವ್ಡ್ ಇಂಟ್ಯಾಕ್ಟ್, ಯಾರು ಮುಟ್ಟದೇ ಇರುವಂತೆ. ಯಾಕೆ ಉಳಿದವರು ತಿಳಿಯೋದೇ ಇಲ್ಲ ತಲೆಬಾಲ. ಇದನ್ನು ಬಾಯ್ಪಾಠ ಮಾಡಬೇಕು. ಸೂತ್ರಗಳನ್ನು ಬಾಯ್ಪಾಠ ಮಾಡಿದ್ರೆ ಆಮೇಲೆ ವಿಷಯವಾಕ್ಯ ಒಂದೊಂದೇ ಊರು ಹಚ್ತಾ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡ್ಬೋದು. ಅಲ್ಲಿ ಪಟ್ಟಣ ಸ್ವಾಮಿ ಅಂತೊಬ್ಬರು ಇಷ್ಟು ಸಣ್ಣ ಹುಡುಗರಿಗೆ ಬಾಯ್ಪಾಠ ಮಾಡಿಸ್ಬಿಟ್ಟಿದ್ದಾರೆ ಬ್ರಹ್ಮಸೂತ್ರ. ಅನಾವಿಷ್ಕುರ್ ಒನ್ ಅನ್ವಯಾತ್. ಹೇಳೋ ಮಗು, ಅನಾವಿಷ್ಕುರ್ ಒನ್ ಅನ್ವಯಾತ್ ಏನರ್ಥ? ಸೂತ್ರ ಹೊಳಬೇಡ. ಅನಾವಿಷ್ಕುರ್ವನ್ ಅನ್ವಯಾತ್, ಇದಕ್ಕೆ ಆವಿಷ್ಕಾರ ಮಾಡೋದು ಅಂದರೆ ಪ್ರಕಟ ಮಾಡುವುದು. ಒಬ್ಬನಿಗೆ ಬ್ರಹ್ಮವಿದ್ಯೆ ಕರಗತವಾಗಿದ್ದರೆ, ಯಾವುದು ಶಾಂಡಿಲ್ಯ ವಿದ್ಯೆ, ದಹರ ವಿದ್ಯೆ, ಉಪಕೋಸಲ ವಿದ್ಯೆ, ಯಾವುದೇ ವಿದ್ಯೆ ಅವನಿಗೆ ಉಪಾಸನೆ ಮಾಡಿ ಅದು ಸಿದ್ಧಿಯಾಗಿದ್ದರೆ ತನಗೆ ಗೊತ್ತಿದೆ ಎಂಬುದಾಗಿ ಇನ್ನೊಬ್ಬರಿಗೆ ತೋರಿಸಬಾರದು. ಸೂತ್ರ ಅನಾವಿಷ್ಕುರ್ವನ್ ಅನ್ವಯಾತ್. ನೋಡಿ ಸೂತ್ರ ಇದೆ ಇದು. ಎಲ್ಲ ಮತತ್ರಯದವರೆಗೂ ಬೈಂಡಿಂಗ್ ಇದೆ ಇದು. ಭೋಗ ಮಾತ್ರ ಸಾಮ್ಯಲಿಂಗಾಚ ಒಂದು ಸೂತ್ರ. ಭೋಗ ಮಾತ್ರ ಸಾಮ್ಯಲಿಂಗಾಚ. ಜೀವಾತ್ಮ ಪರಮಾತ್ಮರು ಮೋಕ್ಷಾವಸ್ಥೆಯಲ್ಲಿ ಸಾಯುಜ್ಯದಲ್ಲಿ ಸೇರುವಾಗ ಇಬ್ಬರು ಸಮವಾಗ್ತಾರೆ ಅಂತ ಪರಮಂ ಸಾಮ್ಯಮುಪೈತಿ ಅಂತ ಹೇಳುತ್ತಲ್ಲ. ನಿರಂಜನ ಪರಮಂ ಸಾಮ್ಯಮುಪೈತಿ ಉಪನಿಷತ್ ಹೇಳಿತು. ಮಮ ಸಾಧರ್ಮ್ಯಮಾಗತಾ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತೆ ಚ. ಗೀತೆಯಲ್ಲಿ ಭಗವಂತನು ಹೇಳಿದ ಸಾಧರ್ಮ್ಯ ಅಂತ ಹೇಳಿದ್ರಲ್ಲ. ಹಾಗಿದ್ರೆ ಭಗವಂತನು ಜೀವಾತ್ಮನು ಒಂದೇ ಆಗಿಬಿಡ್ತಾರೆ ಅಂತ ಕೇಳಿದ್ರೆ, ಭೋಗ ಮಾತ್ರ ಸಾಮ್ಯಲಿಂಗಾಚ. ಭೋಗದಲ್ಲಿ ಮಾತ್ರ ಸಾಮ್ಯ. ಇಬ್ಬರ ಅರ್ಣತೆ ತೀರಿತ ತಬ್ಬಿಕೊಂಡಿತು ಅಂತ ಹೇಳಿದ್ನಲ್ಲ. ಗಂಡ ಹೆಂಡತಿ ಆಲಿಂಗನ ಮಾಡ್ಕೊಳ್ಳುವಾಗ ಅನುಭವ ಇದ್ದವ್ರು ಯಾರು ಹೇಳಿ, ಯಾರಿಗೆ ಹೆಚ್ಚು ಸುಖ ಇರುತ್ತೆ ಹೇಳ್ತೀರಾ? ಸಭೆಯಲ್ಲಿ ಹೇಳೋ ವಿಷಯವ. 2 ಜೀವ ಶರೀರಗಳು 2 ಸೇರಿಕೊಂಡು ಆನಂದ ಅನುಭೂತಿಯಲ್ಲಿರುವಾಗ ಯಾರಿಗೆ ಹೆಚ್ಚಾಯಿತು ಆನಂದ, ಯಾರಿಗೆ ಕಮ್ಮಿ ಆಯಿತು, ಸ್ವಲ್ಪ ತಾಡ್ರಿ ಫೋಟೋ ತಗೋತೀನಿ ಅಂತ ಟೆಂಪ್ರೇಚರೋ ಥರ್ಮೋಮೀಟ್ರೋ ತಂದು ಬಾಯಲ್ಲೋ ಕಿವಿಯಲ್ಲೋ ಇಟ್ಟು ಇದು ಪರೀಕ್ಷೆ ಮಾಡೋ ಅಲ್ಲ. ಅದು 2 ಸಮವಾಗಿರ್ತದೆ. ಭೋಗ ಮಾತ್ರ ಸಾಮ್ಯ ಲಿಂಗಾಚ. ಅರ್ಥ ಆಯ್ತೆ? ಸೂತ್ರ ಆಗಿದೆ. 4ನೇ ಅಧ್ಯಾಯದಲ್ಲಿ ಬರುತ್ತೆ ಅದು. ಯಾವ ಸೂತ್ರವನ್ನು ಎಲ್ಲೂ ಓದದೇ ಇದ್ದವ್ರು ಮತ್ತತ್ತೆ ಜಗಳ ಮಾಡ್ತಾರೆ. ಆ ಸೂತ್ರಕ್ಕೆ ವಿರುದ್ಧವಾಗಿ ಯಾರು ಹೇಳಿದ್ರು ಒಪ್ಕೊಳ್ತಕ್ಕದ್ದಲ್ಲ. ಹಾಗಾದ್ರೆ ವೇದವ್ಯಾಸರ್ವಾಣಿ ಅದು. ಆದ್ರಿಂದ ಇದಕ್ಕೆಲ್ಲ ಟಂಕ, ದ್ರಮಿಡ, ಗುಹಾದೇವ, ಭಾರುಚಿ ವಾಕ್ಯಗಳು ಕೊಟ್ಟು ವಾಕ್ಯಕಾರಶ್ಚ ಏತತಿ ಸ್ಪಷ್ಟಮಾಹ. ಇಲ್ಲಿ ನೋಡಿ, ಇದು ಜಿಜ್ಞಾಸಾಧಿಕರಣದಲ್ಲಿ ಒಂದು ಕಡೆ ಅಲ್ಲ, ವೇದಾರ್ಥ ಸಂಗ್ರಹದಲ್ಲಿ ಹಿರಣ್ಮಯ ಪುರುಷೋ ದೃಶ್ಯತೆ ಇದು ಪ್ರಾಜ್ಞ ಸರ್ವಾಂತರ ಸ್ಯಾತಿ
ಲೋಕಕಾಮ ಈಶ ಉಪದೇಶಾತ್ ತಥಾ ಉದಯಾತ್ ಪಾಪ್ಮಾನಂ ಮಿಥ್ಯಾಯನ ತಸ್ಯ ಚ ರೂಪಸ್ಯ ಅನಿತ್ಯಾದಿತಿ ವಾಕ್ಯಕಾರೇಣೇವ ಪ್ರತಿಷಿದ್ಧಂ ಸ್ಯಾದ್ರೂಪಂ ಕೃತಕಂ ಅನುಗ್ರಹಾರ್ಥಂ ತಚ್ಚ ಏತತ್ ಸಾಮೈಶ್ವರ್ಯಾದಿತಿ ಉಪಾಸಿತಃ ಅನುಗ್ರಹಾರ್ಥ ಪರಮಪುರುಷಸ್ಯ ರೂಪಸಂಗ್ರಹ ಇತಿ ಪೂರ್ವಪಕ್ಷಂ ಕೃತ್ವಾ ರೂಪಂ ವಾ ಅತೀಂದ್ರಿಯಂ ಅಂತಃಕರಣ ಪ್ರತ್ಯಕ್ ನಿರ್ದೇಶಾತ್ ಇತಿ ಯತಿ ಜ್ಞಾನಾದಯ ಪರಸ್ಯ ಬ್ರಹ್ಮಣ ಸ್ವರೂಪತೆಯ ನಿರ್ದೇಶಾತ್ ಸ್ವರೂಪಭೂತ ಗುಣಃ ತಥಾ ಇದಮಪಿ ರೂಪಂ ಶ್ರುತ್ಯ ಸ್ವರೂಪತೆಯ ನಿರ್ದೇಶಾತ್ ಸ್ವರೂಪಭೂತಮಿತ್ಯರ್ಥ ಏನು ತಿಳಿತು? ಇವನು ಎಲ್ಲರ ಹಿಡಿದಾಗಾಯ್ತಲ್ಲ. ಭಗವಂತನಿಗೆ ಸ್ಪಷ್ಟವಾದ ಅವನದೇ ಆದ ದಿವ್ಯಮಂಗಳ ರೂಪ ಇದೆಯೇ ಇಲ್ಲವೇ ಅಂತ ಪ್ರಶ್ನೆ. ಏನಂತೀರಿ? ಹಾಗೆ ಗೊತ್ತು? ನಾನು ತುಂಬಾ ಕ್ರೂರಿ, ನಿಮಗೆ ಈ ಪ್ರಶ್ನೆ ಕೇಳಿ ಹಿಂಸೆ ಮಾಡ್ತಾ ಇದ್ದೇನೆ. ಅದು ಅವತಾರ ಕಾಲ ಆಯ್ತು. ಅಲ್ಲಲ್ಲ, ಈ ಅವತಾರ ಬಿಟ್ಟು ಯಾವುದು ಪರಮಾತ್ಮನಿಗೆ ಪರ, ವಿಭವ, ಅಂತರ್ಯಾಮಿ, ಆಮೇಲೆ ವ್ಯೂಹ, ಇನ್ನೊಂದು ಅರ್ಚ, ಪಂಚರೂಪಗಳಲ್ಲಿ ಭಗವಂತ ತನ್ನನ್ನು ತಾನು ಲೋಕ ತೋರಿಸ್ಕೊಳ್. ಪರರೂಪ ಅಂದ್ರೆ ವೈಕುಂಠದಲ್ಲಿ ಭಕ್ತರಿಗೆ, ಮುಕ್ತರಿಗೆ, ನಿತ್ಯರಿಗೆ ದರ್ಶನ ಕೊಡ್ತಕ್ಕಂಥ ಸ್ವಾಮಿ. ಅವನಿಗೆ ರೂಪ ಇದೆಯಲ್ವೇ ಅಂತ ಪ್ರಶ್ನೆ. ಹೇಳಿದೆ ನೀವು ಅಂತೀರಿ, ಹಾಗೆ ಅಂತ ಪ್ರಶ್ನೆ ಕೇಳಿದವನಿಗೆ ಹೇಳಿ. ವಿಭವಾವತಾರದಲ್ಲಿ ರಾಮ, ಕೃಷ್ಣ, ನರಸಿಂಹ ಸ್ಪಷ್ಟ ರೂಪ ಯಾರು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ನೋಡಿದವರಿಲ್ಲ ಈಗ. ಇದೊಂದು ರೀತಿ ಖಾಜಿ ನ್ಯಾಯ ಆಯ್ತಲ್ಲ. ಅಲ್ಲಿ ಇನ್ನೂ ಪ್ರಶ್ನೆ ಇದೆ. ಹೇಳಿ ಹೇಳಿ ಹೇಳಿ. ಹೌದು, ಯಾವ ರೂಪದಲ್ಲಿ ಕರೆದ್ರೆ ಬರ್ತಾನೆ ಅಂತ. ಅದು ಅವ್ರು ಹೇಳಿದ್ದು ಹೆಚ್ಚು ಕಮ್ಮಿ ಅಲ್ಲಿಗೆ ಬರುತ್ತೆ. ಈಗ ದಹರಿ ವಿದ್ಯೆ ಯಾವುದು? ರೂಪವತ್ವಂ ಸೂತ್ರಕಾರಶ್ಚ ಅಂತಹ ತದ್ಧರ್ಮೋಪದೇಶಾತ್. ಇದು ಎಲ್ಲಿಗೆ ಬಂತು? ಪರ ಬಿಟ್ಬಿಡೋಣ, ನಮಗೆ ನಿಮ್ಗೆ ಎಟ್ಕೋದಿಲ್ಲ, ನೋಡಿದವ್ರು ಬಂದು ಹೇಳೋಲ್ಲ, ನಾವು ಹೋದ್ರೆ ಅಲ್ಲೇ ಇದ್ಬಿಡ್ತೇವೆ. ವಿಭವಾವತಾರದ ಬಗ್ಗೆ ಪ್ರಶ್ನೆ ಇಲ್ಲ. ಅಂತರ್ಯಾಮಿಯಾಗಿ ಒಳಗಿದ್ದಾನಲ್ಲ ಭಗವಂತ, ಅವನಿಗೆ ರೂಪ ಉಂಟೇ ಇಲ್ಲ? ಇಲ್ಲಿ ಅಭಿಪ್ರಾಯ ಭೇದ ಉಂಟು. ನೀವು ಹೇಳೋದು ಒಂದು ಅಭಿಪ್ರಾಯ, ಸೂತ್ರಕಾರ ಅಭಿಪ್ರಾಯ ಅದಲ್ಲ. ಸೂತ್ರಕಾರರು ಅಂತರ್ಯಾಮಿರು ಅಲ್ಲಿಯೂ ರೂಪವಿದೆ ಅಂತಾರೆ. ರೂಪ ಮಾತ್ರ ಅಲ್ಲ, ಲಕ್ಷ್ಮೀಪತಿತ್ವವೇ ಇದೆ ಅಂತಾರೆ. ಉಪನಿಷದ್ ವಾಕ್ಯಗಳೇ ಇವೆ. ಅದನ್ನು ಬಿಡೋಣ. ಯಾಕೆ? ಒಳಗಿದ್ದವನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಾಗ, ಯೋಗಿ ಪ್ರತ್ಯಕ್ಷ ಮಾಡಿಕೊಳ್ಳುವಾಗ ಅಲ್ಲಿ ನಿಮಗೆ ರೂಪ ಕಾಣಿಸ್ತದೆಯೇ ಇಲ್ಲವೇ ಅಂತ ಪ್ರಶ್ನೆ ಕೇಳಿದರೆ ಅದು ಯೋಗಿಗಳಾದವರಿಗೆ ಮಾತ್ರ ತಿಳಿಯೋ ವಿಷಯ. ಯೋಗಿಗಳಲ್ಲದೆ ಇದ್ದವರಿಗೆ ಈ ರೂಪ ಆಕಾರ ಒಂದು ಇಲ್ಲದೆ ಇದ್ದ ಪದಾರ್ಥವನ್ನ ಒಳಗಣ್ಣಿಂದಲೂ ಕಾಣುವುದು ಅತ್ಯಂತ ಕಷ್ಟ. ಇದಕ್ಕೆ ಪ್ರಮಾಣ ಭಗವದ್ಗೀತೆ 12ನೇ ಅಧ್ಯಾಯದ ಆರಂಭದಲ್ಲಿ ದೇಹವದ್ಭಿ ದುಃಖಂ ಅವಾಪ್ಯತೆ. ಗೀತೆ ತಂದಿದ್ದೀರಾ ನೋಡಿ, ಭಗವದ್ಗೀತೆ ಯಾರ್ಯಾರು ತಂದಿದ್ರೆ 12ನೇ ಅಧ್ಯಾಯದ ಆರಂಭದಲ್ಲಿ ನೋಡ್ಕೊಳ್ಳಿ. ಅದು ಅತ್ಯಂತ ಕಷ್ಟ. ರೂಪವಿಲ್ಲದೆ ಆಕಾರ ಯಾವುದು ಇಲ್ಲದೆ ಇದ್ದದನ್ನು ಧ್ಯಾನ ಮಾಡುವುದು ಕಷ್ಟ. ಸಾಧ್ಯ ಅಂತ ನೀವು ಅಂದ್ರೆ ಅದು ಬೌದ್ಧರ ದಾರಿಗೆ ಹೋಗುತ್ತೆ. ರೂಪ ಆಕಾರ ಏನೂ ಇಲ್ಲದೆ ಇದ್ದದನ್ನ ಇವತ್ತು ಮೆಡಿಟೇಷನ್ ಅನ್ನುವ ಒಂದು ಜಗನ್ಮೋಹನ ರೂಪದಲ್ಲೇನು TMC ಅಂತ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ನೋಡಿ, ಅದಕ್ಕೆ 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, TMC ಕಲಿಸ್ತೇನೆ. ನಮ್ಮ ಶಿಷ್ಯ ಒಬ್ಬ ಬಂದಿದ್ದ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ನನಗೆ ಹೇಳ್ಕೊಡ್ತೀನಿ ಅಂತ. ಅವನು ಮಹರ್ಷಿ ಮಹೇಶ್ ಯೋಗಿ ಶಿಷ್ಯ. ಆವಾಗ ಅವ್ರು ಇಲ್ಲೇ ಇದ್ರು, ಬೇಕಾದಷ್ಟು ದುಡ್ಡು ಮಾಡಿದ್ರು. ನಾ ಹೇಳಬಾರ್ದು, ಈ ಢೋಂಗಿ ಸಾಧು ಮಹರ್ಷಿಗಳು ಯೋಗದಲ್ಲಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಹೇಳೋದು ಬೇಡ. ಆಮೇಲೆ ನೀವು ಕೂತ್ಕೊ, ನಾನು ನಿನಗೆ ಧ್ಯಾನ ಹೇಳ್ಕೊಡ್ತೀನಿ ಅಂತೆ. ಬೇಡ ಸಾರ್ ಅಂತ ಹೋಗೇ ಬಿಟ್ಟ ಅವನು.
50 ರೂಪಾಯಿ ಕೊಡಿ ಅಂತ ನಾನು ಕೇಳ್ದ. 1 ಪೈಸಾ ಕೊಡಬೇಡ, ನಾನೇನು ಧ್ಯಾನ ಹೇಳ್ಕೊಡ್ತೀನಿ ಹಿಂದೆ, ಇಲ್ಲೇ ಬರ್ತೇನೆ ಅಂತ ಓದ್ಕೊಂಡು ಬಂದೆ. ಒಂದು ಊದಿನ ಕಡ್ಡಿ ಹಚ್ಚಿಡಿ, ಅದರ ತುದಿಯಲ್ಲಿ ಬೆಂಕಿ ಇರ್ತಾ ನೋಡ್ತಾ ಇದೆ, ಹಾಗೇನೆ ಹಾಗೇ ನೋಡ್ತಾ ಇದ್ರಿ ಅಂದ್ರೆ ನಿದ್ದೆ ಬರುತ್ತೆ. ಅದೇ ಯೋಗ. ಧ್ಯಾನಕ್ಕೆ ಯಾವುದೋ ಆಗ್ತದೆ ಅಂತ ಪತಂಜಲ ಸೂತ್ರದಲ್ಲಿ ಹೇಳಿದರು. ಧ್ಯಾನಕ್ಕೆ ಭಗವಂತನೇ ಬೇಕಾಗಿಲ್ಲ, ಯಾವುದೇ ಪದಾರ್ಥವನ್ನು ಏಕರಿಷಿಗ ಮೈಕ್ರೋಫೋನ್ ಇದೆ, ಸುಮ್ಮನೆ ಹೀಗೆ ನೋಡ್ತಾ ಇದ್ರೆ ಭ್ರೂರ್ ಮಧ್ಯೆ ಪ್ರಾಣಮಯ ವೇಶ್ಯ, ಅದು ನಾನು ಒಂದಾಗಿ ಬಿಡ್ತೇವೆ. TM ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ನಮ್ಮನ್ನು ನಾವೇ ಮರೆಯುವುದು ಟ್ರಾನ್ಸೆಂಡ್ ಆಗುವುದು ಮೆಡಿಟೇಷನ್. ಅಂದರೆ ವೇದವ್ಯಾಸರು ಹೇಳಿದ್ರು, ಯೋಗ ಮತವನ್ನು ತಿರಸ್ಕರಿಸಿದ್ದೇವೆ, ಏತೇನ ಯೋಗ ಪ್ರತ್ಯುಕ್ತ ಸೂತ್ರ. ಯಾಕೆ ಬೇಂದ್ರವ್ರ ಕೋಪ ಬಂದ್ಬಿಡ್ತು. ನಮ್ಮ ಮನೆಯಲ್ಲಿ ನಾನು ಪ್ರವಚನ ಮಾಡುವಾಗ ವೇತೇನ ಯೋಗ ಪ್ರತ್ಯುಕ್ತ, ವ್ಯಾಸರು ಬರೆದಿದ್ದು ನಾ ಬರೆದಿದ್ದೆಲ್ಲ ಯಾರೇ ಬರೆದಿರಲಿ ಅಂದ್ರು. ಯಾರೇ ಬರೆದಿರಲಿ ಅಂತ ಎದ್ದೋಗಿ ಹಿಂದೆ ನಾನು ವ್ಯಾಸರು ಬರೆದಿದ್ದು ಪ್ರತಿ ಹೇಳಬಾರದು. ವೇತೇನ ಯೋಗ ಅಲ್ಲೊಂದು ಇನ್ನೊಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಒಂದು ಅಕ್ಷರ ಪತಂಜಲಿಯನ್ನು ಬಯಲು ಮಾಡಿ, ಈಶ್ವರ ಪ್ರಣಿಧಾನಾದ್ವಾ ಯೋಗ ಸೂತ್ರ. ಯಾವ್ದಾರು ಒಂದು ಧ್ಯಾನ ಮಾಡಿ, ಕತ್ತೆಯೋ ಕುದುರೆಯೋ ಲದ್ದಿಯೋ, ಹೀಗ ಅರ್ಥ. ಬೌದ್ಧರು ತಾವರೇ ಪುಷ್ಪವನ್ನು ಧ್ಯಾನ ಮಾಡಿ ಅಂತಾರೆ. ಪುಂಡರೀಕ, ಸ್ವಧರ್ಮ ಪುಂಡರೀಕ ಅಂತ ಗ್ರಂಥ ಇದೆ ಅವರದು, ಅದು ವಾಸಿ. ಇದೇನು ಆಗದೆ ಇದ್ರೆ ಈಶ್ವರ ಪ್ರಣಿಧಾನ, ಕೊನೆ ಪಕ್ಷದಲ್ಲಿ ಹಾಳಾಗಿ ಹೋಗಿ ದೇವರ ಧ್ಯಾನವಾದರೂ ಮಾಡಿ ಅಂತ ಬರೆದಿದ್ದಾರೆ. ಇದರ್ಥ ಈಶ್ವರ ಪ್ರಣಿಧಾನಾದ್ ವಾ ಶಬ್ದ ಹಾಕಿದ್ದಾರೆ ಆಲ್ಟರ್ನೇಟಿವ್. ಇನ್ನೇನು ಧ್ಯಾನಕ್ಕೆ ಸಿಗದೆ ಇದ್ರೆ ಈಶ್ವರ ಪ್ರಣಿಧಾನದಿಂದಲಾದರೂ ಯೋಗವನ್ನು ಮಾಡಿ. ನಮಗೆ ವಾ ಅನ್ನೋದು ಒಪ್ಪಿಗೆ ಇಲ್ಲ. ಅದಕ್ಕೆ ಬೇಂದ್ರೆ ವಾ ಅಂದ್ರೆ ಒಯ್ ಅಂತ ಅರ್ಥ ಅಂತಂದ್ರು. ಇಂಗ್ಲಿಷ್ ಒಯ್ಯೋ ಸಂಸ್ಕೃತದ ಒಯ್ಯೋ ಯಾವ ಇದು ವ್ಯಾಸರು ತಿರಸ್ಕಾರ ಮಾಡಿದ್ದಾರೆ. ಅದನ್ನು ಪತಂಜಲ ಸೂತ್ರದ ಅಪವರ್ತನಗಳನ್ನು ಒಪ್ಕೊಳ್ತೇವೆ, ಅಷ್ಟಾಂಗ ಯೋಗ ಒಪ್ಕೊಳ್ತೇವೆ, ಶಮ ದಮಾದಿಗಳು, ಯಮ ನಿಯಮಾತ್ಯಾದಿಗಳು, ಧಾರಣ ಅದೆಲ್ಲ ಒಪ್ತೇವೆ. ಅದನ್ನು ಪರಿಷ್ಕರಿಸಿ ಭಗವದ್ಗೀತೆಯಲ್ಲೇ ಕೃಷ್ಣ ಪತಂಜಲಿಗೆ ಮುಂಚೆ ಇದ್ದಂತಹ ನಾಸ್ತಿಕರ ಸೂತ್ರಗಳನ್ನೆಲ್ಲ ಪರಿಷ್ಕರಿಸಿ ಒಂದು ಯೋಗ ಕೊಟ್ಟಿದ್ದಾನೆ. ಸ್ಥಿತಪ್ರಜ್ಞಾ ಅಂತ ಒಂದು ಯೋಗ ಇದೆ. ಚತ್ವಾಸ್ಯಾಂ ಅಂತಕಾಲೇಪಿ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಶ್ಲೋಕ ಪೂರ್ತಿ ಹೇಳಬೇಕು. 2ನೇ ಅಧ್ಯಾಯದ ಕೊನೆಯಲ್ಲಿ ಸಮುದ್ರ ಮಾಪ ಪ್ರವಿಶಂತಿ ಅದ್ವತ್, ಸಮೃದ್ಧವಾದ ತೀರ್ಥಗಳನ್ನು ಉಳ್ಳ ನದಿಗಳು ಹಾಗೆ ಸಮುದ್ರವನ್ನು ಸೇರಿದರೂ ಸಮುದ್ರ ಉಕ್ಕೇರುವುದಿಲ್ಲವೋ ಹಾಗೆ ನೀನು ಆಶಯ ಪಾಶಗಳು ಏನೇ ಇದ್ರೂ ನನ್ನ ಪರವಾಗಿ ಇದ್ದು ನನ್ನನ್ನು ಧ್ಯಾನ ಮಾಡಿದರೆ ಮೋಕ್ಷ. 2ನೇ ಅಧ್ಯಾಯದಲ್ಲಿ 2ರಿಂದ 18ರವರೆಗೆ ನನ್ನನ್ನು ಧ್ಯಾನ ಮಾಡು. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕರು. ಈಶ್ವರ ಸರ್ವಭೂತಾನಾಂ ಹೃದ್ದೇಶ್. ಅಲ್ಲ, ದೇವ್ರನ್ನ ಬಿಟ್ಟು ಎಂತ ಯೋಗ ಮಾಡ್ತೀರಿ ನೀವು? ಬೌದ್ಧರಾಗಬೇಕಂತೀರೇನು? ನಿರಾಕಾರ ಅಂದ್ರೆ ನಾವು ಯಾಕೆ ಭಯ ಅಂದ್ರೆ ಅದು ಅಲ್ಲಿ ಆ ಕಡೆ ಹೋಗ್ಬಿಡುತ್ತೆ. ಅದು ನಿರಾಕಾರ ಅಂದ್ರೆ ಒಂದು ಆಕಾರ ಇಲ್ಲ ಅಷ್ಟೇ ಹೇಳ್ತೀವಿ. ಈಗ ಭಗವಂತನಿಗೆ ಆಕಾರ ಇದೆಯಲ್ವೇ ಅಂತ ಪ್ರಶ್ನೆ. ಎಲ್ಲಿ ಬಂತು? ಅಂತಹ ತದ್ಧರ್ಮೋಪದೇಶ ಅಂತ ಸೂತ್ರ. ಸೂರ್ಯ ಬಿಂಬ ಇದೆಯಲ್ಲ, ನೋಡಿದ್ದೀರಲ್ಲ? ಸೂರ್ಯ ಅಂದ್ರೆ ಗೊತ್ತಾ ಇಲ್ವೋ? ನೋಡಿದಿರೋ ಸೂರ್ಯಬಿಂಬ? ಸೂರ್ಯ ಅಂದ್ರೆ ಏನು? ಸುಷ್ಟು ಅರ್ಯತೆ ಅನೇನ ಇತಿ ಸೂರ್ಯ. ಇದು ಯಾಸ್ಕ ಮಹರ್ಷಿಗಳ ನಿರ್ವಚನ. ಯಾವನು ತನ್ನನ್ನು ಒಡೆಯನನ್ನಾಗಿ ಮಾಡಿಕೊಂಡು ಲೋಕವನ್ನೆಲ್ಲ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೋ ಅವನು ಸೂರ್ಯ. ಸುಷ್ಟು ಅರ್ಯತೆ ಅನೇನ, ಇವನಿಂದ ಲೋಕವು ನಡೆಸಲ್ಪಡುತ್ತದೆ. ಅರ್ಯತೆ, ಅದಕ್ಕೆ ಅವನಿಗೆ ಆರ್ಯ ಅಂತ ಹೆಸರು. ಸುಷ್ಟು ಅರ್ಯತೆ ಸೂರ್ಯ. ಈ ಶಬ್ದ ಸೂರ್ಯ ಆತ್ಮ ಜಗತಸ್ತತ್ತುಷಚ್ಚ ತಚ್ಚಕ್ಷು ದೇವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರತ್. ಈ ಸೂರ್ಯ ಬರೀ ಒಂದು ನೆಪ ನಿಮಗೆ. ಜಗತ್ತನ್ನೇ ನಡೆಸುವಂತಹ ಸೂರ್ಯನಾರಾಯಣ ಅಂತ ಏನು ಹೇಳ್ತೀರಿ?
ಅವನಲ್ಲಿ ಲೋಕವನ್ನು ಸುಡುವ ರುದ್ರಾಂಶವೂ ಉಂಟು, ಲೋಕವನ್ನು ಪೋಷ ಮಾಡುವುದು ಉಂಟು. ಏನು ಪುರಾಣಗಳಲ್ಲಿ ತ್ರಿಮೂರ್ತಿ ನೀವು ಮಾಡ್ಕೊಂಡಿದ್ದೀರಿ, ಎಲ್ಲ ಅಂಶಗಳು ಅವನಲ್ಲಿವೆ. ಅವನು ಇಲ್ಲದೆ ಇದ್ರೆ ಗಿಡ ಇಲ್ಲ, ಮರ ಇಲ್ಲ, ಪ್ರಾಣಿಗಳಿಲ್ಲ, ಪಶುಗಳಿಲ್ಲ, ಮನುಷ್ಯರಿಗೆ ನಿದ್ದೆ ಬರ್ತದೆ, ಮೃತ್ಯುವಾಗ್ತಿತ್ತು. ಅವನಿರೋದ್ರಿಂದ ಲೋಕ ಇದೆ. ಹಾಗಿದ್ರೆ ಅವನನ್ನು ಉಪಾಸನೆ ಮಾಡಬೇಕಲ್ಲ. ಅವನಂತೂ ಇನ್ನೊಂದು ಸೂರ್ಯ ಕಣ್ಣಿಗೆ ಕಾಣಿಸೋಲ್ಲ. ಇಂಥ ಕೋಟಿ ಕೋಟಿ ಸೂರ್ಯರಿಗೆ ಆತ್ಮವಾದವನು ನಮಗೊಬ್ಬ ಕಾಣಿಸ್ತಾನಲ್ಲ. ಇವನೊಳಗೆ ನೀವು ಅವನನ್ನು ಧ್ಯಾನ ಮಾಡಿ ಗಾಯತ್ರಿ ಅಂತ ಹೇಳ್ತಿರಲ್ಲ, ಅವನಿಗೆ ಆಕಾರ ಇದೆಯೇ ಇಲ್ಲವೇ? ಹಾಗಿದೆ ನೋಡಿದ್ದೀರಾ? ಸೂರ್ಯ ಇದ್ದಾನೆ, ಅವನೊಳಗೆ ಒಂದು ರೂಪ ಆಕಾರ ಇರುವ ಇನ್ನೊಂದು ವ್ಯಕ್ತಿ ಕೂತಿದ್ದಾನೆ. ಎಲ್ಲಿ ನೋಡಿ, ಎಲ್ಲ ತಣ್ಣಗಾಗ್ಬಿಟ್ರಿ. ನನ್ನ ಗತಿ ಏನು ಹಾಗೆ ಅದನ್ನ ಹೇಳಿ ಆಯ್ತಲ್ಲ, ಅದನ್ನ ಹೇಳಿ ಆಯ್ತು. ಮೂರು ಬ್ರಹ್ಮ ವಿಷ್ಣು ಮಹೇಶ್ವರರು ಅವನಲ್ಲಿ ಅಂತರ್ಗತ ಅಂತ ಹೇಳಿ ಆಯ್ತು. ನಿಮಗೆ ಕಾಣಿಸುವಂತ ಸ್ಪಷ್ಟವಾಗಿ ಅವನದೇ ಎನ್ನುವ ಅವಿಚಾಲ್ಯವಾದ ರೂಪ ಯಾವುದು? ಅರ್ಕಮಂಡಲ ಮಧ್ಯಸ್ಥಂ ಸೂರ್ಯಕೋಟಿ ಸಮಪ್ರಭಂ ಬ್ರಹ್ಮಾದಿ ಸೇವ್ಯ ಪಾದಾಬ್ಜಂ ನವಮಿ ಬ್ರಹ್ಮರಮಾಸಕಂ ಸೂರ್ಯಮಂಡಲ ಮಧ್ಯಸ್ಥಂ ಧ್ಯಾಯೇತ್ ಸ್ವರ್ಣರುಚಿಂ ಹರಿಂ. ಇದು ಹೇಳಿಯೇ ಧ್ಯಾನ ಮಾಡ್ತೀವಿ. ಅಲ್ಲಿರೋ ಸಾಕ್ಷಾತ್ ಶ್ರೀಮನ್ನಾರಾಯಣ. ಕಣ್ಣಿಂದ ನೋಡ್ಬೋದಾ ಅಂದ್ರೆ, ನೋಡುವುದಕ್ಕೆ ಅಂತಲೇ ಅಲ್ಲಿ ಕೂತಿದ್ದಾರೆ. ನೀವು ನೋಡಿದ್ರೆ ಕಣ್ಣು ಸುಟ್ಟು ಹೋಗುತ್ತೆ. ಆ ಒಂದು ರಶ್ಮಿಗಳನ್ನು ಕಮ್ಮಿ ಮಾಡ್ಕೋ, ಸ್ವಲ್ಪ ನೋಡ್ತೇವೆ. ಈಶೋಪನಿಷತ್ತಲ್ಲಿ ನಿನ್ನ ಬೆಳಕು ತುಂಬ ಆಯ್ತಪ್ಪ, ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಿ ಹೇಳ್ತೇವಲ್ವೋ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಮುಖಂ ತತ್ವಂ ಪೋಷನ್ ಅಪಾವೃಣು. ಅವನಿಗೆ ಪೋಷನ್ ಅಂತೇವೆ, ಪೋಷಕ. ಪೋಷಣ ಅಂತ ಬೇರೆ ದೇವತೆ ಅಲ್ಲ. ಹಿರಣ್ಮಯ ಬಂಗಾರ ತಟ್ಟೆ ಮುಚ್ಚಿದಾಗಿದೆಯಪ್ಪ, ನೋಡೋಕ್ಕಾಗೋಲ್ಲ, ಸ್ವಲ್ಪ ಆಚೆಗೆ ಸರಿಸು. ಸತ್ಯ ಧರ್ಮ ದೃಷ್ಟಿ ನಿನ್ನ ಹಿಂದೆ ಏನಿದೆ ನೋಡ್ತೇವೆ. ಯಾಕೆಂದ್ರೆ ಮೋಕ್ಷಕ್ಕೆ ಹೋಗೋರು ಅರ್ಚಿರಾದಿಗತಿಯಲ್ಲಿ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದ್ರ ಆಚೆಗೆ ಏನಿದೆ ಅದು ನೋಡ್ಬೇಕಲ್ಲ, ಅದಿಲ್ಲಿ ತಿಳಿಯೋಲ್ಲ. ಚಿತೆಯಲ್ಲಿ ಸುಟ್ಟ ಮೇಲೆ ವೈದಿಕನಾಗಿದ್ದವನಿಗೆ, ಬ್ರಹ್ಮೋಪಾಸನೆ ಮಾಡಿದ್ದವನಿಗೆ ಆ ಬೆಳಕಿನ ವೇಗದಲ್ಲಿ ಹೊರಟೋಗುತ್ತೆ ಜೀವಾತ್ಮ. ಸೂರ್ಯನನ್ನು ಭೇದಿಸಿಕೊಂಡು ನೀವು ಉತ್ತರ ಕ್ರಿಯೆ ಇವೆಲ್ಲ ಮಾಡುವುದು ನಿಮ್ಮ ಸಮಾಧಾನಕ್ಕೋಸ್ಕರ, ನಿಮ್ಮ ಕ್ಷೇಮಕ್ಕೋಸ್ಕರ. ಬೆಳಕಿನ ಮೇಲೆ ಹೊರಟೋಗ್ತಿರ್ತಾರೆ. ಧೂಮೋ ರಾತ್ರಿ ವಾಪಸ್ ಬರೋರ ಗತಿ ಬೇರೆ, ಶುಕ್ಲಕೃಷ್ಣ ಗತಿ ಗೀತೆಯಲ್ಲಿ ಹೇಳಿದ್ದಾರೆ. ಆದ್ರಿಂದ ಆ ಸೂರ್ಯ ಪ್ರತ್ಯಕ್ಷ ನೋಡೋಕ್ಕಾಗೋಲ್ಲ. ಆದ್ರೆ ಪ್ರತಿನಿತ್ಯ ಅರ್ಘ್ಯ ಕೊಡ್ತೇವಲ್ಲ, ಪ್ರಾತಃ ಹಿಮ್ಮಡಿಯಷ್ಟು ನೀರು ನೆನೆಯುವ ನೀರಲ್ಲಿ ನಿಂತು ಗಾಯತ್ರಿ ಮಂತ್ರ ಪುರಸ್ಕಾರವಾಗಿ ಪರಿಶುದ್ಧ ತೀರ್ಥದಲ್ಲಿ ಪುಷ್ಪ, ತುಳಸಿ ದಳ, ದೂರ್ವ, ಏಲಕ್ಕಿ ಪುಡಿ, ಗರಿಕೆ ಹುಲ್ಲು, ತರ್ಬೆ ಎಲ್ಲವನ್ನು ಹಾಕಿ ಅರ್ಘ್ಯ ಕೊಡಬೇಕು. ಮಾಡ್ತೀರಾ? ಅದೇ ಪೂಜೆ. ಸಾಲಿಗ್ರಾಮಾದಿ ಪೂಜೆಗಳಿಗಿಂತ ಮುಂಚೆ ಇದ್ದ ಪೂಜೆ ಯಾವುದು? ಸೂರ್ಯನಾರಾಯಣನನ್ನ ಪರಿಶುದ್ಧ ತೀರ್ಥದಲ್ಲಿ ನಮಗೆ ಹೇಳಿಕೊಟ್ಟಿದ್ದು. ಒಂದು ಚೊಂಬಿನಲ್ಲಿ ತೀರ್ಥ ಪೂರ್ತಿ ಇದ್ದು, ಈ ಕಡೆ ಆ ಕಡೆ ಅದರ ಕತ್ತನ್ನು ಹಿಡ್ಕೊಂಡು ಮೆಲ್ಲಗೆ ಹೀಗೆ ಕೊಡಬೇಕು ತೀರ್ಥವನ್ನು. ಹಿಮ್ಮುಡಿಯನ್ನ ಮೇಲಕ್ಕೆತ್ತಿ ಮುಂಗಾಲು ಬೆರಳುಗಳ ಮೇಲೆ ನಿಂತ್ಕೊಂಡು ಅರ್ಘ್ಯವನ್ನು ಕೊಡಬೇಕು. ನನಗೆ ವೇದ ಮಂತ್ರ ಉಪದೇಶ ಮಾಡಿದ ಉಪನಯನ ಮಾಡಿಸಿದವರು ಗುರುಗಳು ಆ ಮಾಧ್ಯಾಹ್ನಿಕ ಅರ್ಘ್ಯ ಕೊಟ್ಟು ಎರಡೇ ಅರ್ಘ್ಯ ಮಧ್ಯಾಹ್ನ, ಬೆಳಗ್ಗೆ 3, ಸಾಯಂಕಾಲ 3 ಅರ್ಘ್ಯ ಕೊಟ್ಟು ಪ್ರಾಣ ಬಿಟ್ಟೇ ಬಿಟ್ರು. ಚೊಂಬೆ ಕೆಳಗೆ ಬಿದ್ದುಬಿಡ್ತು. ಗಣಪಾಟಿ ಅನಂತಾಚಾರ್ಯ ತೀರ್ಥಪಾಠಶಾಲೆಯಲ್ಲಿ ಒಂದು ಚೊಂಬಿಟ್ಕೊಂಡು ನೀವೆಲ್ಲ ಕೆಲವರು ಉದ್ಧರಣಿಯಲ್ಲಿ ಮಾಡ್ತೀರಿ. ಕೈ ತುಂಬ ಬೊಗಸೆಯಲ್ಲಿ ಕೊಡಬೇಕು ಶಾಸ್ತ್ರ. ನೀವು ಮಾಡೋ ಸೌಕರ್ಯ ಮನೆ ತುಂಬ ನೀರಾಗತ್ತಲ್ಲ ಅಂತ ಬಾವಿ ಪಕ್ಕದಲ್ಲೇ ನಿಂತ್ಕೊಂಡು ಬಾವಿಯಿಂದ ಶುದ್ಧವಾದ ತೀರ್ಥ ಸೇವಿಸಿ ನಿಮ್ಮ ಕೈಯಿಂದೇ ಸೇದಿದ ನೀರನ್ನು ಭಗವಂತನಿಗೆ ಅರ್ಪಿಸ್ಬೇಕು. ನೀವು ಏನು ಕೊಡ್ತೀವಿ ಅವನಿಗೆ? ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಅವನು ದೊಡ್ಡಗಳಾಗಿದ್ದವ್ರು ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು? ಆ ಪರಿವಾರದವ್ರನ್ನೆಲ್ಲ ಒಟ್ಟುಗಳನ್ನೆಲ್ಲ ಕರೆಸಿ ಒಬ್ಬ ತುಳಸಿ ಹಾಕೋದು, ಒಬ್ಬ ಪುಷ್ಪ ತಾವರೆ ದಳಗಳನ್ನು ಹಾಕೋದು, ಇನ್ನೊಬ್ಬ ಏಲಕ್ಕಿ ಪುಡಿ ಹಾಕೋದು, ಜಾಕಾಯಿ ಪುಡಿ ಹಾಕೋದು, ದರ್ಭೆ ಅಗ್ರಗಳನ್ನು ಹಾಕೋದು ಮಾಡಿ, ಸ್ವಾಮಿ ನಿನಗೆ ಅರ್ಪಿತ,
ಹಳ್ಳಿಯಲ್ಲಿ ಶೂದ್ರರು ಮಾಡ್ತಾರೆ ಈ ಕೆಲಸ, ಇವತ್ತಿಗೂ ನೋಡಿದ್ದೀರಾ? ಕುರುಕ್ಷೇತ್ರದಲ್ಲಿ ನೋಡಿದ್ದೀರಿ. ನಾವು ಶೂದ್ರನ ಶಬ್ದ ಹೇಳಬಾರದು. ಯಾರಿಗೆ ವೈದಿಕ ಅಧಿಕಾರವಿಲ್ಲ ಅವರು ಕೂಡ ನಮ್ಮೂರಲ್ಲಿ ಹೊಳೆಗಡೆ ಹೋಗುವಾಗ ಕೈ ಕಾಲು ತೊಳ್ಕೊಂಡು ಹಿಂದೆ ಮುಂದೆ ಎಲ್ಲ ಕಳೆದು ಸೂರ್ಯನ ನೋಡಿ ಒಂದು ಹಿಡಿ, ಅದು ಸಂಧ್ಯಾ ವಂದನೆ. ನೀವು ಮಂತ್ರ ಹೇಳು ಬಿಡು, ಅವನು ಕೊಡಬೇಕು. ನೀ ಕೊಟ್ಟಿದ್ದೀಯ ಜೀವ, ಇದನ್ನಿಗೆ ಕೊಡ್ತೇನೆ ನೋಡಪ್ಪ ಅನ್ನೋದು ಇದಕ್ಕೆ. ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲೆ ಬರುವಾಗ ಅರ್ಘ್ಯ ಕೊಡಬೇಕು. ಸಾಯಂಕಾಲ ಸೂರ್ಯ ಮುಳುಗುವಾದ್ರೆ ಕೊಡಬೇಕು. ಯಾವಾಗ ಸಂಧ್ಯಾ ವಂದನೆ ಮಾಡೋ ಕಾಲ ಯಾವುದು ಗೊತ್ತಾಯ್ತೆ? ತಮಿಳಲ್ಲಿ ಹೇಳ್ತಾರೆ ಕಾಣಾದೆ ಕೋಣಾದೆ ಕಂಡು. ಸೂರ್ಯ ಕಾಣುವುದಕ್ಕೆ ಮುಂಚೆಯೇ ಸಂಧ್ಯಾ ವಂದನೆ ಮಾಡಬೇಕು. ಇನ್ನೂ ಸ್ವಲ್ಪ ಹೊತ್ತಿದೆ ಅನ್ನುವಾಗ ಕೋಣಾದೆ, ಸೂರ್ಯ ಹೀಗೆ ಲಂಬಮಾನ ಆಂಗಲಲ್ಲಿ ಬರೋಕ್ಕೆ ಮುಂಚೆ ನಡುನೆತ್ತಿ ಮೇಲೆ ಬರೋ ಹೊತ್ತಿಗೆ ಮಾಡಬೇಕು. ಸಾಯಂಕಾಲ ಕಂಡು ಇನ್ನು ಸೂರ್ಯ ಮುಳುಗೋದ್ರೊಳಗೆ ಮಾಡಬೇಕು ಸಂಧ್ಯಾ ವಂದನೆ. ಕಾಣಾದೆ ಕೋಣಾದೆ ಕಂಡು, ಇದು ಸೂತ್ರ. ಒಬ್ಬ ಅಜ್ಜಿ ಹೇಳ್ಕೊಟ್ಬಿಟ್ಟು ಮಾಡ್ತಾಳೆ. ಈಗ ಸೂರ್ಯಮಂಡಲದಲ್ಲಿ ಏನು ಭಗವಂತನೇ ಇಲ್ಲದೆ ಇದ್ರೆ, ರೂಪವೇ ಇಲ್ಲದೆ ಇದ್ರೆ ನೀವು ಅರ್ಘ್ಯ ಕೊಟ್ಟೆ ಏನು ಪ್ರಯೋಜನ? ಮಗು ಕೇಳುತ್ತೆ, ಯಾರು ಕೊಟ್ರಿ ಅರ್ಘ್ಯವನ್ನ? ದೇವರಿಗೆ. ದೇವರು ಹೇಳ್ತಾರೆ ಸೂರ್ಯನಲ್ಲಿ ಹೇಗಿದೆ ಹಾಗಿದ್ರೆ. ಇದಕ್ಕೆ ಪೂರ್ವ ಪಕ್ಷ ಏನು ಅಂದರೆ, ಯಾಕೆ ವಿತರ್ಕಡೋಲ್ಲ ಹೇಳಿದವಲ್ಲ, ಕುತರ್ಕ ಮಾಡೋರು, ಸೂರ್ಯಮಂಡಲದಲ್ಲಿ ಒಬ್ಬ ಇದ್ದಾನೆ, ಒಂದು ಆಕಾರ ಇದೆ, ಆದ್ರೆ ಅವನು ದೇವರಲ್ಲ. ಮತ್ತಾರು? ನಮ್ಮ ಹಾಗೆ ನಿಮ್ಮ ಹಾಗೆ ಅನೇಕ ವರ್ಷ ಸಂಧ್ಯಾವನ್ನ ಮಾಡಿ ಪೂಜೆ ಮಾಡಿ ವಿಶೇಷ ಪುಣ್ಯವನ್ನು ಸಂಪಾದನೆ ಮಾಡಿದವನೊಬ್ಬನು ಅಲ್ಲಿ ಹೋಗಿ ಕೂತಿದ್ದಾನೆ. ಅಲ್ಲಿ ಅವನು ಜೀವಾತ್ಮ, ಪುಣ್ಯವಶದಿಂದ ಜೀವಾತ್ಮನಾಗಿದ್ದಾನೆ. ಅವನಿಗೆ ಅರ್ಘ್ಯವನ್ನು ಕೊಡ್ತೇವೆ ಅಂದರೆ ಏವಂ ಪ್ರಾತೆ ಪ್ರಚಕ್ಷ್ಮೇ ಅಲ್ಲ. ಯಾಕೆ? ಅಂತಹ ತದ್ಧರ್ಮ ಉಪದೇಶಾತಿ. ಸೂರ್ಯನಲ್ಲಿರುವವನು ಭಗವಂತ ಅಂತ ಅವನ ಧರ್ಮವನ್ನ, ಅವನ ಗುಣವನ್ನು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಅವರೆಲ್ಲ ಹೋಗ್ಬಿಟ್ರಲ್ಲ, ಚಾಂದೋಗ್ಯೋಪನಿಷತ್, ಅವ್ರ ಸಾಮವೇದಿಗಳು ಚಾಂದೋಗ್ಯೋಪನಿಷತ್ತಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಬಂದರು. ಯೋಸೌ ಆದಿತ್ಯ. ಇದು ನೋಡಿ, ಇದು ಉಪನಿಷದ್ ವಾಕ್ಯವನ್ನೇ ಓದ್ತೇನೆ. ಯೋಸೌ, ಯಾಕೆ ವಿಷಯ ವಾಕ್ಯ. ಯೋ ಅಸೌ, ಯಾವ ಇವನು ಆದಿತ್ಯ ಮಂಡಲ ಅಂತರ್ವರ್ತಿ, ಆದಿತ್ಯ ಮಂಡಲ ಅಂತರ್ವರ್ತಿ, ತಪ್ತ ಕಾರ್ತಸ್ವರ ಗಿರಿವರ ಪ್ರಭಾ. ರಾಮಾನುಜರ ವಾಕ್ಯ. ತಪ್ತ ಕಾರ್ತಸ್ವರ ಅಂದ್ರೆ ಬಂಗಾರ, ತಪ್ತ ಪುಟವಿಕ್ಕಿದ ಬಂಗಾರ, ಅಗ್ನಿಗೆ ಹಾಕಿದ ಬಂಗಾರದಂತೆ ಹೊಳೆಯುವವನು. ಸಹಸ್ರಾಂಶ ಶತ ಸಹಸ್ರ ಕಿರಣ, ಸಾವಿರ ಕಿರಣಗಳುಳ್ಳವನು. ಗಂಭೀರಾಂಬ ಸಮುದ್ಭೂತ ಸಮೃಷ್ಟ ನಾಳ ರವಿಕರ ವಿಕಸಿತ ಪುಂಡರೀಕ ದಲಾಮತ ಕ್ಷಣ. ಗಂಭೀರಾಂಬ ಈ ವಾಕ್ಯ ಎಸ್ ರಾಘವಾಚಾರ್ಯರಿಗೆ ತುಂಬ ಪ್ರಿಯವಾಗಿತ್ತು. ಗಂಭೀರಾಂಬಸ್, ತುಂಬ ಆಳವಾದ ಕೆರೆಯಲ್ಲಿ, ದಟ್ಟವಾದ ಕೆಸರಿನಲ್ಲಿ ಮೇಲೆ ನೀರನ್ನು ಚೆನ್ನಾಗಿ ಕುಡಿದು ಪುಷ್ಟವಾದ ದಂಟಿನ ಮೇಲೆ ಅರಳಿದ ತಾವರೆ ಹೂವಿನ ಎಸಳು ಹೇಗಿರಬಹುದೋ ಅಂತ ಕಂಡುಳ್ಳವನು. ಗಂಭೀರಾಂಬ ಸಮುದ್ಭೂತ, ಸುಮೃಷ್ಟನಾಳ, ನೀರು ಕುಡಿದಿದ್ದು, ಅದು ರವಿಕರ ವಿಕಸಿತ, ಸೂರ್ಯನ ಕಿರಣದಿಂದ ಮಾತ್ರ ಅರಳಿದಂತಹ ಪುಂಡರೀಕ ದಳ ಆಮಲಾಯತೆ ಕ್ಷಣ. ಶುಭ್ರೂ ಲಲಾಟ, ಒಳ್ಳೆ ಹುಬ್ಬಿರುವವನು, ಒಳ್ಳೆ ನೆತ್ತಿ ಇರುವವನು. ಸುನಾಸ, ಸುಸ್ಮಿತ ಅದರ ವಿದ್ರುಮ, ನಸುನಗೆ ಬೀರ್ತಾ ಇರ್ತಕ್ಕಂತಹ ತುಟಿ ಉಳ್ಳವನು. ಸುರುಚಿರ ಕೋಮಲ ಗಂಡ, ಕಂಬುಗ್ರೀವ, ಸಮುನ್ನತ ಅಂಶ ವಿಲಂಬಿ ಚಾರು ರೂಪ ದಿವ್ಯ ಕರ್ಣ ಕಿಸಲಯ, ಪೀನವೃತ್ತಾಯತ ಭುಜ, ಚಾರುತರ ತಾಮ್ರ ಕರತಲಾನುರಕ್ತ ಅಂಗುಳೀಯಭಿರಲಂಕೃತ ತನು ಮಧ್ಯ, ವಿಶಾಲ ವಕ್ಷಸ್ಥಲ. ಏನು ಒಂದು ಪೇಜ್ ಬರೆದಿದ್ದಾರೆ ರಾಮಾನುಜರು. ಹ್ಯಾಕೆ ಕಾಣಿಸ್ತಾನ್ರಿ ಭಗವಂತ ಅಂದರೆ ಪ್ರತ್ಯಕ್ಷವಾಗಿ ಕಂಡು ಬರದಂತಿದೆ. ಇದು ರೂಪ. ಇವರು ಬರೆಯೋದಕ್ಕೆ ಉಪನಿಷತ್ತಲ್ಲಿ ಏನಿದೆ ಅಂದರೆ, ಆ ಸೂರ್ಯನಲ್ಲಿ ಕಾಣ್ತಕ್ಕ ಭಗವಂತನನ್ನ ಯಥಾ ಮಹಾರಜನಂ ವಾಸ, ವಾಸ ಅಂದ್ರೆ ಬಟ್ಟೆ, ಮಹಾರಜನಂ, ರಜ ಅಂದ್ರೆ ಅರಿಶಿಣ, ಪೀತಾಂಬರಧಾರಿಯಾಗಿದ್ದಾನೆ. ಯಥಾ ಇಂದ್ರಗೋಪನೀಲ,
ನೀಲಮಣಿಯನ್ನ ಮೇಲೆ ನೋಡಿದ್ರೆ ಪೆದ್ದ ಪೆದ್ದ ಕಾಣಿಸುತ್ತೆ, ಗೋಲಿ ಇದ್ದ ಹಾಗೆ. ಅದನ್ನು ಒಡೆದ್ರೆ ಏನು ಶೈನಿಂಗ್ ಇರ್ತದೆ, ಅಂತಹ ನೀಲವಾದ ಶರೀರವುಳ್ಳವನು. ಮತ್ತು ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ, ಅದಕ್ಕೆ ವ್ಯಾಖ್ಯಾನ ಇದು. ಸೂರ್ಯನ ಕಿರಣಗಳಿಂದ ಆಗತಾನೆ ಅರಳಿದ ತಾವರೆ ಪುಷ್ಪದ ಎಸಳಿನಂತೆ ಕಣ್ಣುಗಳನ್ನು ಉಳ್ಳವನು. ಇಂತಹ ಭಗವಂತ ಆ ಪ್ರಕಾತ್ ಸ್ವರ್ಣಯೇವ, ನಖಾತ್ ಕೇಶಪರ್ಯಂತ, ಉಗುರಿನಿಂದ ತಲೆ ಕೂದಲವರೆಗೆ ಬಂಗಾರದ ವಿಗ್ರಹ ಅಂತ ಕಾಣ್ತಾ ಇರತಕ್ಕವನು ಅಂತ ಹೇಳ್ಕೋತ ಅಥಾತ ಆದೇಶ ನೇತಿ ನೇತಿ, ಇನ್ನು ನನ್ನ ಕೈಲಿ ವರ್ಣಿಸೋಕ್ಕಾಗೋಲ್ಲ ಅಂತ ಶ್ರುತಿ ಮಾತೆ ಬಾಯಿ ಮುಚ್ಕೊಂಡ್ಬಿಟ್ಲು. ನಾನೇನು ಹೇಳಲಿ ಅವನ ರೂಪವನ್ನು ಏನಂತ ವರ್ಣನೆ ಮಾಡಲಿ ಅಥವಾ ಹೇಳಿಬಿಟ್ಟು, ಹಾಗಿದ್ರೆ ರೂಪ ನೇತಿ ನೇತಿಯನ್ನು ರೂಪ ಇಲ್ಲ ಅಂತ ಹೇಳ್ತೀರ ಅಂದರೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ ಅಥ ನಾಮಧೇಯಂ, ಅವನಿಗೊಂದು ಹೆಸರಿದೆ, ಬರೀ ರೂಪ ಅಲ್ಲ. ಸತ್ಯಸ್ಸ ಸತ್ಯಮಿತಿ ನಾಮಧೇಯಂ, ಸತ್ಯಕ್ಕಿಂತಲೂ ಪರಮ ಸತ್ಯವಾದವನು ಸತ್ಯಂ ಪರಂ ಧೀಮಹಿ. ಶ್ರೀಮದ್ಭಾಗವತ 1ನೇ ಶ್ಲೋಕದಲ್ಲಿ. ನಿಮ್ಮಲ್ಲಿ ಉತ್ತರಾದಿ ಮಠದವರು ಎಲ್ಲ ಸ್ವಾಮಿಗಳು ಸತ್ಯ ಶಬ್ದದಿಂದ ಹೆಸರಿಟ್ಕೊಳ್ತಾರೆ ನೋಡಿ. ಸತ್ಯ ಧ್ಯಾನ ತೀರ್ಥ ಮೊದಲಾದವರು ಸತ್ಯ ಸತ್ಯ ಬರುತ್ತಲ್ಲ, ಅದಕ್ಕೆ ವಾಕ್ಯ, ಮೂಲ ವಾಕ್ಯ ಯಾವುದು? ಶ್ರೀಮದ್ಭಾಗವತ 1ನೇ ಶ್ಲೋಕ. ಅದಕ್ಕೆ ಅಂತಸ್ತರ್ಮೋಪದೇಶಾತ್ ಈ ಸೂತ್ರ ಕಾರಣ. ಸತ್ಯಸ್ಯ ಸತ್ಯಂ ನಾಮಧೇಯಂ, ಸತ್ಯಸ್ಯ ಸತ್ಯ. ಕಾಣುವ ಲೋಕ ಏನೇನಿದೆಯೋ ಎರಡು ಕಣ್ಣಿಂದ, ಇನ್ನೆಷ್ಟೆಷ್ಟಿದೆಯೋ ಆ ಎಲ್ಲ ಪರಮಸತ್ಯವಾದ ಇಂದ್ರಿಯಗ್ರಾಹ್ಯವಾದ ಲೋಕಗಳಿಗೆಲ್ಲ ಆಧಾರವಾದಂಥ ಪರಮಸತ್ಯ ಸ್ವರೂಪನಾಗಿದ್ದಾನೆ. ಸತ್ಯ ಸಂಕಲ್ಪ, ಸತ್ಯಕಾಮ ಇತ್ಯಾದಿ ಸಕಲ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಈಗ ಇದ್ರ ಮೇಲೂ ಪ್ರಶ್ನೆ, ಶ್ರುತಿ ಹೇಳ್ತಲ್ಲ ಅವನ ಕಣ್ಣು ಹೀಗಿದೆ, ಬಣ್ಣ ಹೀಗಿದೆ, ಬಟ್ಟೆ ಹುಟ್ಟಿದ್ದಾನೆ ಅಂತ, ಇದು ಕಲ್ಪಿತಾಕಾರವೋ, ಒಬ್ಬ ಜೀವಾತ್ಮನ ಲಕ್ಷಣವೋ, ಸಾಕ್ಷಾತ್ ಪರಮಾತ್ಮ ಲಕ್ಷಣವು? ಯಾಕೆ ಇಷ್ಟೇ ಹೇಳಬೇಕು? ನಾವು ನೀವು ನೋಡದೇ ಇದ್ದದ್ದು ಶ್ರುತಿ ಹೇಳಿದೆ, ಶ್ರುತಿಯನ್ನು ನಂಬಬೇಕು. ಶ್ರುತಿಯನ್ನು ಬಿಟ್ಟು ಹೋಗ್ತಕ್ಕದ್ದಲ್ಲ. ನಮಗೆ ಪ್ರತ್ಯಕ್ಷ ಆಗಿದ್ರೆ ಶ್ರುತಿ ಹಾಕಬೇಕು. ಇದು ಮೈಕ್ರೋಫೋನು ಅಲ್ಲೋದಕ್ಕೆ ಶ್ರುತಿ ಪ್ರಮಾಣ ಬೇಕೆ? ಇದು ಒಂದು ತುಂಡು ಕಟ್ಟಿಗೆಯೋ ಅಲ್ವೋ ಅನ್ನೋದಕ್ಕೆ ತರ್ಕ ಪ್ರಮಾಣವೋ, ಶ್ರುತಿ ಪ್ರಮಾಣವೋ, ಭಗವದ್ಗೀತೆ ಬ್ರಹ್ಮಸೂತ್ರನೋ ಬೇಕೆ? ಇದಕ್ಕೆ ಬೇಕಿಲ್ಲ. ಹುಟ್ಟಿದವನು ಸಾಯ್ತಾನೆ ಅನ್ನೋ ಪ್ರಮಾಣ ಏನು ಬೇಕು? ಕಣ್ಣಿಂದ ನೋಡ್ತೀವಿ, ಪ್ರತ್ಯಕ್ಷ ಇದೆ. ಅಪೌರುಷಿ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಪರಮಾತ್ಮನನ್ನ, ಪರಮಯೋಗಿಗಳಿಗೂ ಮನಸ್ಸಿಗೆ ವಾಕ್ಯಗೆ ಅಟಕದೇ ಇದ್ದವನನ್ನ ಶ್ರುತಿ ಹೇಳುತ್ತೆ ಅಂತ ನಾವು ನಂಬಬೇಕು. ಆದ್ದರಿಂದ ಅದು ಬ್ರಹ್ಮಸೂತ್ರದಲ್ಲಿ 3ನೇ 4ನೇ ಸೂತ್ರ ಹೇಳ್ತಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತ ಈಕ್ಷತೆರ್ನ ಶಬ್ದಂ ತತ್ತು ಸಮನ್ವಯಾತ್. ಸಮನ್ವಯಾಧಿಕರಣ. ತತ್ತು ಯಾವುದು? ಪರಮಾತ್ಮನನ್ನು ಅರಿತರೆ ಮಾತ್ರ ಮೋಕ್ಷ. ಆ ಪರಮಾತ್ಮ ಹೇಗಿದ್ದಾನೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಕೇಳಿದ್ರೆ, ತತಿತ್ತು ಅದಾದರೋ ಸಮನ್ವಯಾತ್. ಶ್ರುತಿವಾಕ್ಯಗಳನ್ನು ಒಂದಕ್ಕೊಂದಕ್ಕೆ ವಿರುದ್ಧವಾಗಿ ಬಳಸದಂತೆ ಸಮನ್ವಯ ಮಾಡಿದರೆ ಕಾಣಿಸ್ತಾ ಇದೆ, ಕಾಣಿಸೋಲ್ಲ. ನೀವು ಬೇಕು ಅಂತ ಒಂದು ವಾಕ್ಯ ತಗೊಂಡ್ರಿ, ಬೇಡ ಅಂತ ಕೆಲವನ್ನು ಬಿಟ್ರಿ. ಅಪಚ್ಛೇದ ನ್ಯಾಯ ಅಂತಾರೆ ಪೂರ್ವಮೀಮಾಂಸೆಯಲ್ಲಿ. ಅಪಚ್ಛೇದ ಅಂದ್ರೇನು? ಒಂದು ಮರ, ಅದನ್ನು ಕಡಿಯೋದಕ್ಕೆ ಒಂದು ಟೊಂಗೆಯಿಂದ ಎಷ್ಟು ಮರದ ತುಂಡು ಬೇಕೋ ತಗೊಂಡು ಕೊಡ್ಲಿಗೆ ಹಾಕಿ ಉಳಿದದ ಮರಕ್ಕೆ ಹೊಡೆಯೋ ಹಾಗೆ ಅಪಚ್ಛೇದ ನ್ಯಾಯ ಇದು. ನಮ್ಮ ಚಿಕ್ಕಪ್ಪ ಅವ್ರ ತಾತ ಅವಚ್ಛೇದಕಂ ರಂಗಸ್ವಾಮಯ್ಯಂಗಾರು ಅಂತ. ಅವಚ್ಛೇದಕ ಅಂದ್ರೆ ಇದು ಅವಚ್ಛೇದಕ. ಒಂದು ವಾಕ್ಯದಲ್ಲಿ ಅಪಾರ್ಥ ಉಂಟಾದ್ರೆ ಅದು ಕಟ್ ಮಾಡಿಬಿಡಿ ಅಂದ್ರೆ ಕಟ್ ಮಾಡಿ ತಗೊಳ್ಳೋದಲ್ಲ. ಧಾರವಾಡದಲ್ಲಿ ಆಲೂಗಡ್ಡೆ ಸೀಸನ್ ಬಂದರೆ ರಾಶಿ ಮಾರೋರು ಇಷ್ಟಿರ್ತಪ್ಪ ಆಲೂಗಡ್ಡೆ ಕಟ್ ಮಾಡಿರೋರು. ಯಾಕೆ ಅಂದ್ರೆ ಅದು ಕೊಳತೋಗಿದೆ ಸ್ವಾಮಿ, ಉಳಿದಿದ್ದಿಟ್ಟಿದ್ದೀವಿ ಅಂತಾರಲ್ಲ. ಏನು ಶ್ರುತಿವಾಕ್ಯ ಏನು ಕಟ್ ಮಾಡಿದ್ದೇನ್ರಿ? ಏನು ಮಾತಾಡ್ತೀರಿ ನೀವು? ಒಂದು ಶ್ರುತಿ ನಿಜವಾದ್ರೆ ಎಲ್ಲ ಶ್ರುತಿಯು ನಿಜ. ಯು ಹ್ಯಾವ್ ನೋ ಬಿಸ್ನೆಸ್ ಟು ಸೆಟ್ ಒನ್ ಶ್ರುತಿ ಅಗೇನ್ಸ್ಟ್ ಅನದರ್ ಶ್ರುತಿ. ಒಂದು ವಾಕ್ಯವನ್ನು ಇನ್ನೊಂದರ ವಿರುದ್ಧವಾಗಿ ಎತ್ತಿ ಕಟ್ಟತಕ್ಕದ್ದಲ್ಲ. ಎತ್ತಿ ಕಟ್ಟಿದರೆ ನಿಮ್ಮ ಬುದ್ಧಿ ಸಂಕುಚಿತವಾಗಿದೆ, ಮೊದಲೇ ಒಂದು ಸಿದ್ಧಾಂತ ಮಾಡ್ಕೊಂಡಿದ್ದೀರಿ, ವೇದದ ಮೇಲೆ ಹೇರೋದಕ್ಕೆ ಅಂತ ಆಗುತ್ತೆ. ಇದಕ್ಕೆ ಇಂಗ್ಲೀಷಲ್ಲಿ ಏಪ್ರಿಯರಿ ಅಂತಾರೆ. ಏಪ್ರಿಯರಿ, APRIORI. ಮೊದಲೇ ಸಿದ್ಧಾಂತ ಟೋಪಿ ಮೊದಲೇ ಹೊಲಿದು
ತಲೆಗೆ ಹೊಂದತ್ತೆ ಇಲ್ಲ ಅಂತ ಹೊಂದಿಸಿದಾಗ ಆದರೆ ಅದು ಕೃತಕ ಸಿದ್ಧಾಂತ ಆಗುತ್ತೆ. ಶ್ರುತಿಯನ್ನು ಓದಬೇಕು. ಹೌದು, ಇದೆಲ್ಲ ವರ್ಣನೆ ಮಾಡಿದಾರಲ್ಲ, ಇದಕ್ಕೆ ಪೂರ್ವಾಚಾರ್ಯರ ಪ್ರಮಾಣ ಏನಿದೆ? ಸೂರ್ಯಮಂಡಲದಲ್ಲಿ ಕಾಣಿಸೋನು ಶ್ರೀಮನ್ನಾರಾಯಣ ಅನ್ನೋದಕ್ಕೆ ಪ್ರಮಾಣ ಏನಿದೆ? ರಾಮಾನುಜಾಚಾರ್ಯರು ದ್ರವಿಡಾಚಾರ್ಯರಿಂದ ಟಂಕಾಚಾರ್ಯರಿಂದ ಇಬ್ಬರಿಂದಲೂ ವಾಕ್ಯಗಳನ್ನು ಕೊಡ್ತಾರೆ. ನೋಡಪ್ಪ, ಇಲ್ಲೇ ಇದೆ. ಮೊದಲನೇದು ವಾಕ್ಯಕಾರೇಶ ಏತತಿ ಸ್ಪಷ್ಟಮಾಹ ಹಿರಣ್ಮಯ ಪುರುಷೋ ದೃಶ್ಯತೆ ಇತಿ. ಯಾಕೆ? ಪ್ರಾಜ್ಞ ಸರ್ವಾಂತರಸ್ಮಾತ್. ಯಾಕೆ? ಎಲ್ಲರಿಗಿಂತ ಮೇಲ್ಪಟ್ಟು ಸರ್ವಜ್ಞನಾಗಿ ಲೋಕಕಾಮ ಈಶ ಉಪದೇಶಾತ್ ತಥಾ ಉದಯಾತ್ ಪಾಪ್ಮಾನ್ ಸರ್ವೇಭ್ಯ ಪಾಪ್ಮಭ್ಯ ಉದಿತ. ನೋಡಿ ಶ್ರುತಿ ಛಾಂದೋಗ್ಯದಲ್ಲಿ ಸರ್ವೇಭ್ಯ ತಸ್ಯ ಉದಿತಿ ನಾಮ. ಅಯ್ಯಪ್ಪ, ಅವನ ಹೆಸರೇನ್ರಿ? ಸೂರ್ಯನಿರೋವನು, ಅವನಿಗೆ ಉತ್ ಎಂಬುದಾಗಿ ಹೆಸರು. ಉತ್ ಉಟ್ಟಲ್ಲ, ಉತ್. ತಸ್ಯ ಉದಿತಿ ನಾಮ. ಉತ್ ಅಂತ ಯಾಕೆ ಬಂತು? ಸರ್ವೇಭ್ಯ ಪಾಪ್ಮಭ್ಯ ಉದಿತ. ಎಲ್ಲ ಪಾಪಗಳಿಂದ ಈಚೆಗೆ ಮೇಲಕ್ಕಿದ್ದಾನೆ, ಪಾಪ ಲೇಪವಿಲ್ಲ, ಪರಿಪೂರ್ಣನಾಗಿದ್ದಾನೆ, ಸಕಲ ದೋಷ ದೂರನಾಗಿದ್ದಾನೆ, ಸಕಲ ಕಲ್ಯಾಣ ಗುಣಾಸ್ಪರನಾಗಿದ್ದಾನೆ. ತಸ್ಯ ಉದಿತಿ ನಾಮ ಅಂತ ಹೇಳಿದ್ರಿಂದ ನ ಚಕ್ಷುಷ ಗೃಹ್ಯತೆ ನಾಪಿ ವಾಚ. ಶ್ರುತಿ ಪ್ರಮಾಣ ನೋಡಿ, ಕಣ್ಣಿನಿಂದ ದೇವರು ಕಾಣಿಸೋದಿಲ್ಲ. ಮನಸ್ಸು ಅತ್ಯಂತ ಹರಿತವಾಗಿದ್ದರೆ ಮನಸ್ಸಾತ್ ವಿಶುದ್ಧೇನ ಇತಿ ಶ್ರುತೇ. ನ ಹ್ಯರೂಪಾಯ ದೇವತಾಯ ರೂಪ ಉಪದಿಶ್ಯತೆ. ರೂಪವಿಲ್ಲದ ದೇವತೆಗೆ ರೂಪ ಇದೆ ಅಂತ ಶ್ರುತಿ ಹೇಳಿದ್ರೆ ಶ್ರುತಿಗೆ ಹುಚ್ಚಿಡಿದೆ ಅಂತ ಹೇಳಬೇಕು. ಒಬ್ಬರನ್ನ ಯಾರು ನೋಡ್ಬೇಕು ನೀವು, ಪಾಂಡುಪುರಕ್ಕೆ ಹೋಗ್ಬೇಕಲ್ಲ ಅಂದರೆ ಖಂಡಿತ ಹೋಗಿ, ಬಹಳ ಸಂತೋಷ. ಆದರೆ ಪಾಂಡುಪುರ ಅಂತ ಒಂದು ಊರೇ ಇಲ್ಲವಲ್ಲ ಅಂದರೆ ಹುಚ್ಚ ಅಂತ ಅನ್ಬೇಕಾಗತ್ತೆ. ಪಾಂಡುಪುರ ಅಂತ ಊರೇ ಇಲ್ಲದೆ ಇದ್ರೆ ಅವಶ್ಯವಾಗಿ ಹೋಗಿ ಬನ್ನಿ, ಇದೆ ದಾರಿ, ಅದು ಆ ಊರಿಲ್ಲ ಅಂದರೆ ಗೇಲಿ ಮಾಡ್ತಾರೆ ರಾಮಾನುಜಾಚಾರ್ಯರು. ಆದ್ದರಿಂದ ರೂಪವಿಲ್ಲದ ದೇವತೆಗೆ ನಾನು ರೂಪ ಆರೋಪಿಸೋದಲ್ಲ, ಅಲ್ಲಿದೆ. ಯಾಕೆ? ಯಥಾಭೂತವಾದಿ ಶಾಸ್ತ್ರಂ. ಅಪ್ಪ, ಯಥಾಭೂತ, ಯಾವುದು ಹೇಗಿದೆಯೋ ಅದನ್ನು ಹಾಗೆಯೇ ಹೇಳುವುದು ಶಾಸ್ತ್ರವೇ ಹೊರತು ಮಾಹಾರಜಿತ ವಾಸಃ ವೇದಾಹಮೇನಂ ಪುರುಷಂ ಮಹಾಂತಂ. ಪುರುಷ ಅಂತ ಹೇಳ್ತಾ ಪರ್ಸನಾಲಿಟಿ ಇದೆಯಾ? ಆದಿತ್ಯವರ್ಣಂ ತಮ್ಮ ಸಹಪರಸ್ತಾತ್. ಕತ್ತಲಾಚಾಗಿದ್ದಾನೆ. ಇತಿ ಪ್ರಕರಣಾಂತರ ನಿರ್ದೇಶಾಚರಣೆ. ಇನ್ನೊಂದು ಪ್ರಕರಣದಲ್ಲಿ ಹೇಳಿ ತರ್ತಾರೆ ಇಲ್ಲಿ. ಪೂರ್ವಮೀಮಾಂಸ ನೆನ್ನೆ ಹೇಳಿದ್ನಲ್ಲ, ಸರ್ವಶಾಖಾ ಪ್ರತ್ಯಯ ಅಂತ ಒಂದು ನ್ಯಾಯ. ಸರ್ವಶಾಖಾ ಪ್ರತ್ಯಯ ಅಂದ್ರೆ ಏನು? ಬಹಳ ಹೈ ಸ್ಟ್ಯಾಂಡರ್ಡ್ ಆಗ್ತಾ ಇದೆಯಾ? ಬೇಜಾರಾಗ್ತಾ ಇದೆಯಾ? ಕೋಪ ಬರ್ತಾ ಇದೆಯಾ? ಎರಡರಲ್ಲಿ ಯಾವ್ದಾರು ಒಂದು ಬಂದಿರಬೇಕಲ್ಲ ನಿಮಗೆ. ಸರ್ವಶಾಖಾ ಪ್ರತ್ಯಯ ಅಂದ್ರೆ ವೇದದಲ್ಲಿ ಎಷ್ಟೋ ಶಾಖೆಗಳಿವೆ. ತೈತ್ರಿ ಶಾಖೆ ಇದೆ, ಛಾಂದೋಗ್ಯ ಶಾಖೆ ಇದೆ, ಬೃಹದಾರಣ್ಯ ಶಾಖೆ ಇದೆ. ಆಮೇಲೆ ಋಗ್ವೇದದಲ್ಲಿ ಶಾಕಲ್ಯ ಅಂತ ಒಂದು ಶಾಖೆ ಇದೆ, ಐತ್ರೇಯ ಅಂತ ಒಂದಿದೆ. ಯಜುರ್ವೇದದಲ್ಲಿ ಮೈತ್ರಾಯಣೀಯ ಅಂತ ಒಂದಿದೆ. ಈ ನಾನಾ ಶಾಖೆಗಳಲ್ಲಿ ಒಂದೇ ಪರವಸ್ತುವಿನ ವಿಷಯ ಬಂದಾಗ ಒಂದು ಕಡೆ ನಿಮ್ಗೆ ಅನುಮಾನ ಬಂದರೆ, ಇದು ಅರ್ಥ ತಿಳಿಲಿಲ್ಲ ಅಂದರೆ ಇನ್ನೊಂದು ಶಾಖೆಯಲ್ಲಿ ಬಂದಿರುವ ಅದೇ ಶಬ್ದಾರ್ಥವನ್ನು ಇಲ್ಲಿ ಕೂಡಿಸ್ಕೊಳ್ಳಿ ಅನ್ನೋದು ಸರ್ವಶಾಖಾ ಪ್ರತ್ಯಯ. ತಿಳಿತೆ? ಲೌಕಿಕ ಉದಾಹರಣೆ ಕೊಡ್ತೇನೆ. ಇಂಗ್ಲಿಷ್ನಲ್ಲಿ ಶೇಕ್ಸ್ಪಿಯರ್ ನಾಟಕಗಳಲ್ಲಿ A.W. ವೆರಿಟಿ ಅಂತ ಒಬ್ಬ ಮಹಾನುಭಾವ, ಹೆಸರು ಯಾರು ಕೇಳಿದ್ದೀರಾ? ವೆರಿಟಿ ಎಡಿಷನ್ ಅಂತ ಕೇಳಿದ್ದೀರಾ? ಶೇಕ್ಸ್ಪಿಯರ್ನ, ಹೌದು, ಅವನು ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಎಡಿಟ್ ಮಾಡಿದ. ಅವನ ಬ್ಯೂಟಿ ಏನು ಗೊತ್ತಾ? ಅವನು ಕಂಡ್ರಾಗ್ತಿರ್ಲಿಲ್ಲ ನಮ್ಮ ಸಿಡಿಯನ್ಗೆ. ವೆರಿಟಿ ಎಡಿಷನ್. ನಮಗೆ ಮ್ಯಾಕ್ಬೆತ್ ಇತ್ತು, ಹ್ಯಾಮ್ಲೆಟ್ ಇತ್ತು, ಕಿಂಗ್ಲಿಯರ್ ಇತ್ತು, ಮರ್ಚೆಂಟ್ ಆಫ್ ವೆನಿಸ್ ಇತ್ತು, ಆಸ್ ಯು ಲೈಕ್ ಇಟ್ ಇತ್ತು, ಮಿಡ್ ಸಮರ್ ನೈಟ್ಸ್ ಡ್ರೀಮ್ ಇತ್ತು. ಆ ಶೇಕ್ಸ್ಪಿಯರ್ನ ವಾಕ್ಯ ರಚನೆಗಳಲ್ಲಿ ಅದು 15-16ನೇ ಶತಮಾನದ ಇಂಗ್ಲಿಷ್ ಆದ್ದರಿಂದ ಒಂದು ವಾಕ್ಯ ಅರ್ಥ ಮಾಡುವಾಗ ಹೇಗಪ್ಪ ತಿಳಿಯೋದು, ಹೀಗೋ ಹಾಗೋ ಒಂದು ಸಂದೇಹ ಬಂದರೆ ಆ ಮಹಾತ್ಮ ಶೇಕ್ಸ್ಪಿಯರ್ನ ಇನ್ನೊಂದು ನಾಟಕದಲ್ಲಿ ಅಂಥದೇ ವಾಕ್ಯ ಬರುವಾಗ ಅಲ್ಲಿ ಇದಕ್ಕಿಂತ ಎಲ್ಲಿ ಹೆಚ್ಚು ಸ್ಪಷ್ಟವಾಗಿದೆ ಅದಕ್ಕೆ ಇದನ್ನು ಜೋಡಿಸಿ ಅರ್ಥ ಮಾಡ್ತಾರೆ. ಒಂದು 4-3-5 ನಾಟಕಗಳು ವೆರಿಟಿ ಎಡಿಷನ್ನು. ನನಗೆ ಸಮಗ್ರ ವೆರಿಟಿ ಎಡಿಷನ್ ಯಾರ ಮನೆ ಎಲ್ಲಾರು ಇದ್ದರೆ ಪತ್ತೆ ಮಾಡಿ ದಯವಿಟ್ಟು ಕೊಡೋ ಪ್ರಯತ್ನ ಮಾಡಿ ನೋಡೋಣ. ಆಗ್ಬೋದಾ?
ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಎಡಿಟೆಡ್ ಬೈ A.W. ವೆರಿಟಿ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಶೇಕ್ಸ್ಪಿಯರ್ನ ಪಾತ್ರ ಪ್ರಪಂಚ ಅಂತ ಒಂದು ಪುಸ್ತಕ ಬರೀತಾ ಇದ್ದೇನೆ. ಅದು ನಮ್ಮ ಶ್ರೀನಿವಾಸಯ್ಯನವರು ಹೇಳಿದಲ್ಲ ಅಂತ ವಿಜಯ ಕರ್ನಾಟಕ ಪತ್ರಿಕೆ ಆರಂಭವಾದ ಹೊಸದರಲ್ಲಿ ವಿಶ್ವೇಶ್ವರ ಭಟ್ರು ಅವರು ಶ್ರೀನಿವಾಸಯ್ಯನವ್ರ ಸ್ನೇಹಿತರು ಬುದ್ಧಿ ನೀವು ಬರ್ಕೊಡಿ ನಾ ಪಬ್ಲಿಷ್ ಮಾಡಿಸ್ತೀನಿ ಅಂತ ತಗೊಂಡೋದು. ಅವರು ಅದನ್ನು ಮೂಲೆಗೆಸೆದರು. ವಿಶ್ವೇಶ್ವರ ಭಟ್ರು ಮೂಲೆಗೆಸೆದರು. ಫಾರ್ಚುನೇಟ್ಲಿ ಕಾರ್ಬನ್ನಲ್ಲಿ ಬರೆದಿದ್ದು 2ನೇ ಕಾಪಿ ಇಟ್ಕೊಂಡಿದ್ದೇನೆ. ಒಂದು ಪತ್ರಿಕೆಯಲ್ಲಿ 3 ಕಾಲಮಿಗೆ ಹೆಚ್ಚು ಮೀರದೇ ಇರೋ ಹಾಗೆ ಸುಮಾರು 8-10 ಲೇಖನಗಳನ್ನು ಮರ್ಚೆಂಟ್ ಆಫ್ ವೆನಿಸ್ ಮೇಲೆ ಬರೆದು ಒಂದೊಂದೇ ಪಾತ್ರ ಶೈಲಾಕು, ಪೋರ್ಷಿಯಾ, ಬೆಸಾನಿಯೋ, ಆಂಟೋನಿಯೋ, ಜೆಸಿಕಾ ಎಲ್ಲ ಪಾತ್ರಗಳನ್ನು ಸಾಮಾನ್ಯವಾಗಿ ನಮ್ಮ ಕನ್ನಡ ಜನತೆಗೆ ಭಾರ ಆಗದೆ ಇರೋ ರೀತಿಯಲ್ಲಿ ಬರೆಯೋ ಪ್ರಯತ್ನವನ್ನು ಮಾಡಿದೆ. ಅದು ಮರ್ಚೆಂಟ್ ಆಫ್ ವೆನಿಸ್ ವೆರಿಟಿ ಎಡಿಷನ್ ನನ್ನ ಹತ್ರ ಇದೆ. ಒಬ್ಬ ಹುಡುಗನ ಪಾಠ ಹೇಳ್ತಾ ಇದ್ದೆ, ಅವನು ಪಾಸ್ ಆದ್ಮೇಲೆ ಕೊಡೋ ಪುಸ್ತಕ ಅಂತ ತಗೊಳ್ಳೋ ದುಡ್ಡು ಇರಲಿಲ್ಲ. ಇನ್ನೊಂದು ಮ್ಯಾಕ್ಬೆತ್ ನನಗೆ ಟೆಕ್ಸ್ಟ್ ಇತ್ತು, ನನ್ನ ಹತ್ರ ಇದ್ದಿದ್ದು ಬ್ಯಾನರ್ಜಿ ಎಡಿಷನ್. ಆದ್ರೆ ಸೆಕೆಂಡ್ ಹ್ಯಾಂಡು ಫುಟ್ಪಾತ್ ಮೇಲೆ ಸಿಕ್ತು ಒಂದು ಎಡಿಷನ್. ನಾನು ಕಾಲೇಜಲ್ಲಿ ಮೇಸ್ಟ್ ಆದ್ಮೇಲೆ ಧಾರವಾಡದಲ್ಲಿ ಕಿಂಗ್ಲಿಯರ್ ಪಾಠವನ್ನು 8 ವರ್ಷ ಪಾಠ ಹೇಳಿದೆ ಹುಡುಗರಿಗೆ, 2 ಬ್ಯಾಚ್ಗೆ. 8 ವರ್ಷ ಅಂದ್ರೆ 8 ವರ್ಷ 8 ಬ್ಯಾಚ್ಗೆ ಸೇಮ್ ಟೆಕ್ಸ್ಟ್. ಅದು ಓದೋರು ಇನ್ನೂ ಇದ್ದಾರೆ, ನಡೆಸ್ಕೊಳ್ತಾರೆ ಪಾಪ. ಅದು ಶೇಕ್ಸ್ಪಿಯರ್ನ ನಾಟಕಗಳ ಅತ್ಯಂತ ಕಠಿಣವಾದದ್ದು ಕಿಂಗ್ಲಿಯರ್. ಆಯ್ತಾ? ಮಿಡ್ ಸಮ್ಮರ್ ನೈಟ್ಸ್ ನನಗೆ ಟೆಕ್ಸ್ಟೇ ಇತ್ತು ಆನರ್ಸ್ನಲ್ಲಿ. ಯಾಕೆ ಹೇಳ್ತೇವೆ ಅಂದರೆ ಅದು ಇಷ್ಟು ಪುಸ್ತಕ ಇದ್ದರೆ ಇದಕ್ಕೆ 4 ನೋಟ್ಸ್ ಇರ್ತಿತ್ತು. ವೆರಿಟಿ ಪುಸ್ತಕ ಕಳಿ ವೆರಿಟಿ ಇಲ್ಲ, ಪುಸ್ತಕಗಳಿಲ್ವಾ? ಯಾವ ಕಂಪ್ನಿ ಅದು? ನಾನು ಮ್ಯಾಕ್ಬೆಲ್ ಅಂತ ತಿಳ್ಕೊಂಡಿದ್ದೆ. ಅದು ಬ್ಲ್ಯಾಕಿ ಆ್ಯಂಡ್ ಸನ್ಸೋ ಅಥವಾ ಯಾವ ಕಂಪನಿಯೋ ಗೊತ್ತಿಲ್ಲ. ಅನೇಕರಿಗೆ ಹೇಳಿ ಪ್ರಯೋಜನ ಆಗಲಿಲ್ಲ. ನಮ್ಮ ಮೇಷ್ಟು ಕೃಷ್ಣಂಗಾರ್ ಹತ್ರ ಇನ್ನೊಂದು ಎಡಿಷನ್ ಇತ್ತು, ಇದಕ್ಕಿಂತ ಸ್ವಲ್ಪ ದೊಡ್ಡದಾದದ್ದು. ಅವ್ರ ಪುಸ್ತಕ ಅವ್ರ ತಮ್ಮನಿಗೆ ಭೋಗಿ ನಮ್ಗೆ ಹೋಯ್ತು, ಮತ್ತೆಲ್ಲ ಹೋಯ್ತು. ಅವ್ರು ಬದುಕಿದ್ದೇ ಇಸ್ಕೊಂಡ್ಬಿಡ್ತಿದ್ದೆ ನಾನು. ಈ ಮೆಥಡ್ ಯಾತಕ್ಕೆ ಹೇಳ್ತೆ? ಸರ್ವಶಾಖ ಗೊತ್ತು. ಇದು ಸರ್ವಶಾಖಾ ಪ್ರತ್ಯಯ ನ್ಯಾಯ ಅಂತ ಗೊತ್ತಿಲ್ಲದೆಯೇ ಅವನು A.W. ವೆರಿಟಿ ಮಾಡಿದ್ ನೋಡ್ರಿ. ಇದು ಸೌಕರ್ಯ. ಈಗ ಬೃಹದಾರಣ್ಯಕದಲ್ಲಿ ಮಾಧ್ಯಂಜನ ಶಾಖೆ ಅಂತ ಒಂದಿದೆ, ಇನ್ನೊಂದು ಕಾಣುವ ಶಾಖೆ ಅಂತ ಒಂದಿದೆ. ಇದೆರಡರಲ್ಲಿ ಅಂತರ್ಯಾಮಿ ಬ್ರಾಹ್ಮಣವನ್ನು ವರ್ಣನೆ ಮಾಡುವಾಗ ಒಂದು ಕಡೆ ಒಂದು ಶಬ್ದ, ಇನ್ನೊಂದು ಕಡೆ ಇನ್ನೊಂದು ಶಬ್ದ ಹಾಕಿದ್ದಾರೆ. ರಾಮಾಜ್ ಹಿಡಿದ್ರು ಅದನ್ನು. ಯಾವನು ಪೃಥಿವ್ಯಾಂತಿಷ್ಠನ್ ಅಂತರ್ಯಾಮಿ ಬ್ರಾಹ್ಮಣ ಪೃಥಿವ್ಯಾಂತಿಷ್ಠಂ, ಯಾವನು ಭೂಮಿಯಲ್ಲಿದ್ದುಕೊಂಡು ಪೃಥಿವ್ಯ ಅಂತರಹ ಪೃಥ್ವಿಗಿಂತ ಬೇರೆಯಾಗಿದ್ದಾನೋ, ಯಸ್ಯ ಪೃಥಿವಿ ಶರೀರಂ, ಯಾವನಿಗೆ ಪೃಥ್ವಿ ಶರೀರವೋ, ಯಂ ಪೃಥಿವಿ ನವೇದ, ಯಾವನನ್ನು ಪೃಥ್ವಿ ಅರ್ಥ ಮಾಡಿಕೊಂಡಿಲ್ಲವೋ, ಸತೇ ಆತ್ಮ, ಅವನು ಇನ್ನು ಅಂತರ್ಯಾಮಿ ಅಮೃತ ಅಂತ 23 ಪರ್ಯಾಯಗಳನ್ನು ಹೇಳ್ತಾರೆ. ಇದರಲ್ಲಿ ಮಾಧ್ಯಂಜನ ಪಾಠದಲ್ಲಿ ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರ ಅರ್ಥ ಆಯ್ತು ನಮಗೆ. ಯಾವನು ವಿಜ್ಞಾನದಲ್ಲಿದ್ದುಕೊಂಡು ವಿಜ್ಞಾನದಿಂದ ಬೇರೆಯಾಗಿದ್ದಾನೋ, ಯಾವನನ್ನು ವಿಜ್ಞಾನವು ಅರಿತಿಲ್ಲವೋ, ಯಾವನು ವಿಜ್ಞಾನವನ್ನು ಒಳಗಿದ್ದು ನಡೆಸ್ತಾನೆಯೋ ಅವನು ನಿನ್ನ ಅಂತರಾತ್ಮ ಅನ್ನುವ. ಈ ವಿಜ್ಞಾನ ಅಂದ್ರೆ ಬರೀ ಬುದ್ಧಿಯೇ. ವಿಜ್ಞಾನ ಅಂದ್ರೆ ವಿಜ್ಞಾನ ಸಾರಥಿರ್ಯಸ್ತು ಹೇಳ್ತೇವೆ. ವಿಜ್ಞಾನಮಯ ಏತಂ ವಿಜ್ಞಾನಮಯಮ ಆತ್ಮ ಅನಬಪ ಸಂಕ್ರಮ್ಯ. ವಿಜ್ಞಾನ ಶಬ್ದ ತೈತ್ರಿಯದಲ್ಲಿ ಬರುತ್ತೆ. ವಿಜ್ಞಾನ ಅಂದ್ರೆ ಏನು? ಸೈನ್ಸಾ? ಫಿಸಿಕಲ್ ಸೈನ್ಸಾ? ಇದೇ ಶಬ್ದ, ಇದೇ ಅಂತರ್ಯಾಮಿ ಬ್ರಾಹ್ಮಣ ಹೇಳುವಾಗ ಕಾಣ್ವ ಪಾಠದಲ್ಲಿ ಯಹ ಆತ್ಮನಿ ತಿಷ್ಠನ್ ಆತ್ಮನೋ ಅಂತರಹ, ಯಾವನು ಆತ್ಮದ ಒಳಗಿದ್ದು ಆತ್ಮನಿಗಿಂತ ಬೇರೆಯಾಗಿದ್ದು
ಆತ್ಮವನ್ನು ಅಂತರ್ಯಾಮಿಯಾಗಿ ನಡೆಸ್ತಾನೆಯೋ, ಯಾವನನ್ನು ಆತ್ಮ ತಿಳ್ಕೊಂಡಿಲ್ಲವೋ ಅವನೇ ನನ್ನಂತೆ ಹೇಳುವಾದ್ರಿಂದ ಇಲ್ಲಿ ವಿಜ್ಞಾನ ಶಬ್ದಕ್ಕಲ್ಲ ಆತ್ಮ ಅಂತ ಹೇಳಿದ್ದಾರೆ. ಅದೇ ಅರ್ಥ, ಸಾಮಾನ್ಯ ಬುದ್ಧಿ ಅಲ್ಲ. ಜ್ಞಾನ ಗುಣಕನಾದ ಜ್ಞಾನವನ್ನುಳ್ಳಂತಹ ಜೀವಾತ್ಮ ಅದು ಹೇಗೆ ಹೊಂದುತ್ತೆ? ನಮ್ಮ ತೈತ್ರಿಯದಲ್ಲಿ ವಿಜ್ಞಾನಂ ಯಜ್ಞಂತನುತೆ ಸರ್ವಾಣಿ ಕರ್ಮಾಣಿ ತನುತೆ ಪಿಚ ವಿಜ್ಞಾನಂ ದೇವ ಸರ್ವೇ ಬ್ರಹ್ಮಜ್ಯೇಷ್ಠಮುಪಾಸ್ತತೆ ವಿಜ್ಞಾನಂ ಬ್ರಹ್ಮಚೇದ್ವೇದ ತಸ್ಮಾಚ್ಚೇನ್ನ ಪ್ರಮಾದ್ಯತಿ ಶರೀರೇ ಪಾಪನೋಹಿತ್ವ. ವಿಜ್ಞಾನಂ ಯಜ್ಞಂತ, ವಿಜ್ಞಾನವೆಂಬುದು ಕರ್ಮವನ್ನು ಮಾಡ್ತದೆ, ಪುಣ್ಯ ಪಾಪಗಳನ್ನು. ಬರೀ ಬುದ್ಧಿಯ ವಿಜ್ಞಾನ ಶಬ್ದ ಹೇಳಲ್ಪಟ್ಟ ಜೀವಾತ್ಮ. ವಿಜ್ಞಾನಂ ಯಜ್ಞಂತನತೆ ಕರ್ಮಾಣಿ ತನತೆ ಬಿಚ ವಿಜ್ಞಾನಂ ದೇವ ಸರ್ವೇ ಬ್ರಹ್ಮಜ್ಯ. ಪರಮಾತ್ಮ ಸೃಷ್ಟಿಯಲ್ಲಿ ಅಗ್ರಗಣ್ಯವಾದದ್ದು ಜೀವಾತ್ಮ ಅಂತ ದೇವತೆಗಳು ತಿಳ್ಕೊಂಡ್ರು. ನೀನು ಹಾಗೆ ತಿಳ್ಕೊಂಡ್ರೆ ವಿಜ್ಞಾನಂ ಬ್ರಹ್ಮಚೇದ್ವೇದ ತಸ್ಮಾಚ್ಚೇನ್ನ ಪ್ರಮಾದ್ಯತಿ. ಇದರಿಂದ ಎಚ್ಚರ ತಪ್ಪಿ ಹೋಗದೇ ಇದ್ದ ಪಕ್ಷದಲ್ಲಿ ಶರೀರದಲ್ಲಿರೋ ಶರೀರೇ ಪಾಪನೋಹಿತ್ವ, ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಪರಮಾತ್ಮನ ಹೊಂತಿ ಎಚ್ಚರಿಕೆಯಲ್ಲಿ. ವಿಜ್ಞಾನ ಎಂಬುದು ಬುದ್ಧಿ ಅಲ್ಲ, ವಿಜ್ಞಾನ ಅಂತ ಜೀವಾತ್ಮ. ನೋಡ್ರಿ, ಹೌದು, ತೈತ್ರಿಯೋಪನಿಷತ್ತಲ್ಲಿ ಬರುವ ವಿಜ್ಞಾನ ಶಬ್ದ, ಬೃಹದಾರಣ್ಯಕಲ್ಲಿ ಬರುವಂತಹ 2 ಪಾಠಾಂತರಗಳಲ್ಲಿ ಇಲ್ಲಿ ವಿಜ್ಞಾನ ಶಬ್ದ, ಅಲ್ಲಿ ಆತ್ಮ ಶಬ್ದ. ಇಲ್ಲಿ ಸ್ಪಷ್ಟ ಆಗಲಿಲ್ಲ ಅಂದ್ರೆ ಇನ್ನೊಂದು ಶಾಖೆ ಅಂತ ತಗೋ, ಅದನ್ನ ಜಂಟಿ ಮಾಡು ನೋಡು. ಇದು ಸರ್ವಶಾಖ. ಇದನ್ನು ರಾಮಾನುಜರು ಎಲ್ಲಿಯೂ ಅತಿಕ್ರಮಿಸಿಲ್ಲ. ಸರ್ವಶಾಖಾ ಪ್ರತ್ಯಯ. ಸೂರ್ಯನ ಅಂತರ್ಯಾತ್ಮಿ ಎನ್ನುವುದು ಅನೇಕ ಕಡೆ ಬರುತ್ತಲ್ಲ, ಅಲ್ಲಿ ಎಲ್ಲ ಕಡೆ ಇದನ್ನೇ ಹೇಳಿದ್ದಾರೆ. ಆದ್ದರಿಂದ ರೂಪವಿಲ್ಲದ ದೇವರನ್ನು ಉಪಾಸನೆ ಮಾಡು ಅಂತ ಹೇಳಿಲ್ಲ. ಹಿರಣ್ಮಯ ಇತಿ ರೂಪ ಸಾಮಾನ್ಯಾತಿ ಚಂದ್ರಮುಖವತ್ ನ ಮಯಡತ್ರ ವಿಕಾರಮಾದಾಯ ಪ್ರಯುಜ್ಯತೆ ಹಿರಣ್ಮಯ ಪುರುಷ. ಅಯ್ಯೋ ರಾಮ, ಇದು ವಾಕ್ಯ ಬಿಟ್ಟು ಹೋಗೋಕೆ ಆಗೋಲ್ಲ ಇವತ್ತು ನಮಗೆ. ನಮ್ಮ ತಲೆ ಪೂರ್ತಿ ಗರಗಸ್ತಲ್ಲಿ ಹೋಗ್ತಾ ಇದ್ದೇನೆ. ಹಿರಣ್ಮಯ ಪುರುಷ ಅಂದ್ರಲ್ಲ, ಹಿರಣ್ಮಯ ಅಂದ್ರೇನು? ಹಿರಣ್ಮಯ, ಮಯ ಅಂದ್ರೇನು? ಸರಿಯಾಗಿ ಯೋಚನೆ ಮಾಡಿ. ಇದು ಮಯಟ್ ಅನ್ನೋ ಪ್ರತ್ಯಯ ವ್ಯಾಕರಣ. ಒಂದು ಪದದ ಜೊತೆಗೆ ಮಯಟ್ ಶಬ್ದ ಸೇರಿ ಮಯ ಅಂತ ಹೇಳಿದರೆ 2 ಅರ್ಥ ಮಾಡ್ಬೋದು. ಏನಮ್ಮ? ಅಲ್ಲ ಅಲ್ಲ, ಈಗ ಪ್ರವಾಹ ಬಂದ್ಬಿಡ್ತು, ಶ್ರೀರಂಗಪಟ್ಟಣದಿಂದ ನೀರು ಕೊಚ್ಕೊಂಡ್ಬಂತು ಅಂತ ಇಟ್ಕೊಳ್ಳಿ. ನಿಮ್ಮ ಮನೆ ತನಕ ಅಯ್ಯೋ ಜಲಮಯವಾಗಿ ಹೋಯ್ತು ಅಂತ ಹೇಳ್ತೀವಿ. ಜಲಮಯ ಅಂದ್ರೆ ಅರ್ಥ ಜಲವ್ಯಾಪ್ತಿ ಆಯಿತು ಅಂತ ಅರ್ಥ ಮಾಡಬೇಕು, ಹೌದಾ? ಪ್ರಾಚುರ್ಯ ಜಲ ಆಲ್ ರೌಂಡ್, ಎಲ್ಲ ಕಡೆಯೂ ಜಲ ಜಲ. ಅಲ್ಲಿ ಹೋಗ್ರಿ, ಅವ್ರು ಕೊಡ್ತಾರೆ, ಎಲೆ ಅಡಿಕೆ ತಗೊಂಬನ್ರಿ ಅಥವಾ ಹುಡುಗನಿಗೆ ಹೇಳಿದ್ರೆ ಅಯ್ಯೋ ಬರೀ ಸ್ತ್ರೀಮಯ ಸ್ವಾಮಿ ಎಲ್ಲ ಹೋಗ್ಬೇಕು ಅಂತಾನೆ. ಸ್ತ್ರೀಮ ಅಂದ್ರೆ ಅರ್ಥಲ್ಲ, ಸ್ತ್ರೀಯರೇ ತುಂಬಿದ್ದಾರೆ, ಸ್ತ್ರೀ ಪ್ರಚುರವಾಗಿದೆ ಅನ್ನೋ ಅರ್ಥ. ಹಾಗೆ ಆದರೆ ಒಂದು ಗೊಂಬೆಯನ್ನು ತೋರಿಸಿ ಯಾತ್ರದಪ್ಪ ಅಂತ ಮೃಣ್ಮಯ ಅಂತಾನೆ. ಯಾವಾಗ? ವಿಕಾರಾರ್ಥ, ಮಣ್ಣಿನ ವಿಕಾರ ಅಂತ ಅರ್ಥ. ಗೊಂಬೆಯನ್ನು ಮಣ್ಣಿನಿಂದ ಮಾಡಿದ್ದಾರೆ, ಇದು ವಿಕಾರಾರ್ಥ ಅಂತ ಒಂದು, ಪ್ರಾಚುರ್ಯಾರ್ಥ ಅಂತ ಒಂದು. ಭಗವಂತನನ್ನ ಆನಂದಮಯ ಅನ್ನುವಾಗ, ಹಿರಣ್ಮಯ ಅನ್ನುವಾಗ ವಿಕಾರ ಅಂತ ತಗೊಳ್ತೀರಾ, ಪ್ರಚುರ ಅಂತ ತಗೊಳ್ತೀರಾ? ಭಗವಂತ ಆನಂದ ತುಂಬಿದವನೋ, ಆನಂದದ ವಿಕಾರವೋ? ದೊಡ್ಡ ಪ್ರಶ್ನೆ ಇದು. ಬ್ಯೂಟಿಫುಲ್. ಭಗವಂತನ ನಿಷ್ಕಲ್ಮಶ ಹೃದಯದಿಂದ ಒಪ್ಪಿಕೊಂಡ್ರೆ ಅವನಿಗೆ ವಿಕಾರ ಬರುವುದು ಸಾಧ್ಯವೇ ಇಲ್ಲ ಅಂತ ತಿಳಿದ್ರೆ, ಸ್ಪಷ್ಟವಾಗಿಯೇ ಇರುವ ಇನ್ನೊಂದು ಆಲ್ಟರ್ನೇಟಿವ್, ವಿಕಾರಾರ್ಥ ಬೇಡ, ಪ್ರಾಚುರ್ಯಾರ್ಥ ತಗೊಳ್ಳಿ. ಆನಂದಮಯೋಭ್ಯಾಸ ಸೂತ್ರ ಇದೆ. ಆನಂದಮಯ ಅಭ್ಯಾಸಾತ್. ಆನಂದಮಯನು ಪರಮಾತ್ಮನೇ. ಯಾಕೆ ಅಂದರೆ ರಿಪೀಟೆಡ್ ಆಗಿ ಅದನ್ನೇ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ಎಷ್ಟೊಂದು ಸೂತ್ರ ಇದೆ ಅಧಿಕಾರಕ್ಕೆ. ಭೇದ ವ್ಯಪದೇಶಾಚ ತಸ್ಮಾದ್ವ ಏತಸ್ಮಾದಾತ್ಮನ ಆಕಾಶ ಇತ್ಯಾರಭ್ಯ ಮಾಂತವರ್ಣಿಕಂ ಬ್ರಹ್ಮ ವ್ಯಂಜಯತಿ ಅನ್ಯೋಂತರಾತ್ಮಾನಂದಮಯ ತೇನೈಷ ಪೂರ್ಣ.
ಅಥವಾ ಜೀವಾತ್ ಭೇದಸಿ ಭೇದ ವ್ಯಪದೇಶಾಚ, ಜೀವಾತ್ಮನು ಪರಮಾತ್ಮನಿಂದ ಬೇರ ಅನ್ನುವುದನ್ನು ಭೇದ ವ್ಯಪದೇಶಾಚ ಕಾಮಾಚ. ಒಂದು ಸೂತ್ರ, ಅಸ್ಮಿನ್ ಅಸ್ಯ ತದ್ಯೋಗಂ ಶಾಸ್ತಿ. ಯಾಕೆ? ಅಸ್ಮಿನ್ ಪರಮಾತ್ಮನಲ್ಲಿ ಅಸ್ಯ ಜೀವಾತ್ಮನಃ ಯೋಗಂ ಶಾಸ್ತಿ. ಜೀವಾತ್ಮನು ಪರಮಾತ್ಮನನ್ನು ಪ್ರವೇಶ ಮಾಡಿ ಯೋಗದಲ್ಲಿದ್ದರೆ ಅವನಿಗೆ ಆನಂದ ಉಂಟಾಗುತ್ತೆ ಅಂತ ಹೇಳಿರೋದ್ರಿಂದ ಈ ಎರಡು ಪದಾರ್ಥ ಬೇರೆ ಆಯ್ತೆ ಹೊರತು ಎರಡೂ ಕೂಡುತ್ತೆ ಅಂತ ಹೇಳುವಾಗ ಒಂದೇ ಇದ್ರೆ ಕೂಡುತ್ತೆ ಅನ್ನೋಕೆ ಅರ್ಥ ಇಲ್ಲ, ಎರಡಿದ್ರೇನೆ ಸಾಧ್ಯ. ಅಲ್ಲಿ ಹೇಳಿ ಅಂತಹ ತದ್ಧರ್ಮೋಪದೇಶ ಅಲ್ಲಿ ಬರುತ್ತೆ ನೋಡಿ ಸೂತ್ರ. ಇದು 1:1:21 ಬ್ರಹ್ಮಸೂತ್ರ ಮೊದಲನೇ ಅಧ್ಯಾಯ ಮೊದಲನೇ ಪಾದ 21ನೇ ಸೂತ್ರ ಆನಂದಮಯನನ್ನು ಕುರಿತು ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳುತ್ತೆ ಭೇದ ವ್ಯಪದೇಶ ಆಚ ಅನ್ಯ, ತಿರುಗಿ ಭೇದ ಹೇಳಿದರು. ಆದ್ದರಿಂದ ನೀವು ವ್ಯವಹಾರ ಮಾರ್ಗ ಅಂತ ಇಟ್ಕೊಳ್ಳಿ, ಏನಾರ ಹೇಳಿ ಇಲ್ಲಿರೋ ತನಕ ಭೇದ ಇದೆ. ಇಲ್ಲಿರೋ ತನಕ ಯಾವುದೇ ಮನುಷ್ಯನಿಗೆ ನಾನೇ ಪರಮಾತ್ಮ ಅನ್ನುವ ಅನುಭವ, ನನ್ನಲ್ಲಿ ಅವನಿದ್ದಾನೆ ಅನ್ನೋಷ್ಟು ಮಟ್ಟಿಗಾದರೂ ಒಂದು ಅನುಭವ ಬರಬೇಕಾದ್ರೆ ಯೋಗಿಯಾಗಿದ್ದಾಗ 1 ಕ್ಷಣ 2 ಕ್ಷಣ ಮಾತ್ರ ಇರ್ತದೆ ಹೊರತು ಅಲ್ಲಿ ಹೋದ್ರೆ ಅನುಭವ ಆಗುತ್ತೆ. ಇಲ್ಲಿ ಕೂತು ಪರಮಾತ್ಮನ ವಿಷಯ ಚರ್ಚೆ ಮಾಡೋದಲ್ಲ. ದೇವ್ರ ತಲೆ ಮೇಲೆ ಕೂತ ಹಾಗೆ ನಿನ್ನ ಮತ ಹೆಚ್ಚೋ ನನ್ನ ಹೆಚ್ಚೋ, ಇವನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ, ಯೋಗ ಅನುಭವ ಆಗಿಲ್ಲ ಅನ್ನೋ ಭೇದ ವ್ಯಪದೇಶ ಅಚ್ಚ ಅನ್ಯ. ನೋಡಿ ಜೀವಾತ್ಮ ಸ್ವರೂಪ ಇದು ಪ್ರಸಂಗ ಬಂದಿರೋದನ್ನ ಹೇಳ್ಬಿಡ್ತೇನೆ. ಅತ್ತಾಚರ ಭಗವಂತನ ಹೇಳಿದ್ರು ಸಂಭೋಗ ಪ್ರಾಪ್ತಿ ರೀತಿ ಚಯತಿನ ವೈಶೇಷ್ಯಾತ್ ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿತದರ್ಶನಾತ್. 1-11 ಗುಹೆಯನ್ನು ಹೊಕ್ಕಿರುವವರು ಇಬ್ಬರು ಗುಹಾಂ ಪ್ರವಿಷ್ಟವು ಆತ್ಮಾನವು, ಎರಡು ಆತ್ಮರು, ಒಂದು ಜೀವಾತ್ಮ ಒಂದು ಪರಮಾತ್ಮ. ಯಾಕೆ? ತದ್ದರ್ಶನಾತ್ ಶ್ರುತಿ ಹೇಳುತ್ತೆ. ತಂದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಕಹ್ವರೇಷ್ಟಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕೌ ಜಹಾತಿ. ಯಾ ಪ್ರಾಣೇನ ಸಂಭವತಿ ಅದಿತಿ ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಯಾ ಭೂತೇ ವಿಜಾಯತ. ಇದು ಹೃದಯ ಪುಂಡರೀಕದಲ್ಲಿ ದ್ವಾಸುಪರ್ಣ ಶ್ರುತಿ ಇವೆಲ್ಲ ಹೇಳ್ಕೊಂಡು ಬರ್ತೇವೆ. ವಿಶೇಷಣಾಚ, ಜೀವಾತ್ಮನ ವಿಶೇಷಣವೇ ಬೇರೆ ಪರಮಾತ್ಮನ ವಿಶೇಷಣವೇ ಬೇರೆ, ಒಂದಕ್ಕೊಂದಕ್ಕೆ ವ್ಯತ್ಯಾಸವಿದೆ. ಜ್ಞೇಯತ್ವಾಚ, ಇವನ ಲಕ್ಷಣ ಯಾವುದು? ಇನ್ನು ಮುಂದಕ್ಕೆ ಹೋಗುತ್ತೆ. ಜೀವಾತ್ಮನಿಗೆ ಜ್ಞಾಹ ಅತಯೇವ ಜ್ಞಾತೃತ್ವ ತಿಳುವಳಿಕೆ, ಅಹಮಿದಂಜಾನಾಮಿ, ನಾನು ಇದನ್ನು ತಿಳಿಯುತ್ತೇನೆ ಎಂಬ ರೂಪದ ಜ್ಞಾನ ಇರುವುದರಿಂದ ಜ್ಞಾನ ಗುಣಕ ವಸ್ತು ಜೀವಾತ್ಮ, ಜಡವಸ್ತುವಿಗೆ ಜ್ಞಾನ ಇಲ್ಲ. ಈಗ ಇದನ್ನು ನಾನು ತೆಗೆದು ಇಲ್ಲಿ ಹಾಕ್ಕೊಂಡೆ, ಆಚಾರ ಮೂಗ್ ಮೇಲೆ ಕೂತೆ ಅಂತ ಇದಕ್ಕೆ ಏನೋ ಸಂತೋಷ ಆಯ್ತಾ? ಇದನ್ನೊಬ್ಬ ಕಳ್ಳ ತೆಗೆದು ತನ್ನ ಮೂಗಿನ ಮೇಲೆ ಇಟ್ಕೊಂಡ್ರು ಒಂದೇ, ಅಥವಾ ಬೃಂದಾವನದಲ್ಲಿ ಕೋತಿಗಳು ನಮ್ಮ ಕನ್ನಡಕ್ಕೆ ಹಾಕೊಂಡ್ರು ಒಂದೇ, ಅದಕ್ಕೇನು ವ್ಯತ್ಯಾಸ ಆಗೋದಿಲ್ಲ. ಒಂದು ಕತೆ ಹೇಳ್ತಿದ್ರು ಮಿಡ್ಲ್ ಸ್ಕೂಲಲ್ಲಿ. ಮೂಗಿಗೂ ಕಿವಿಗೂ ಜಗಳ ಉಂಟಾಯ್ತಂತೆ, ಕೇಳಿದ್ದೀರಾ? ಮೂಗು ಹೇಳ್ತು ನನ್ನ ಮೇಲೆ ಬ್ರಿಡ್ಜ್ ಕೂತ್ಕೊಳ್ಳೋದ್ರಿಂದ ಇದು ನನಗೆ ಸಂಬಂಧಪಟ್ಟಿದ್ದು. ಕಿವಿ ಹೇಳ್ತು ಹುಚ್ಚೆ, ಈಗ ಹಾಕೊಳ್ಳುವಾಗ ಕಿವಿ ಆಧಾರವಾದ್ರಿಂದ ಇದು ನನಗೆ ಸಂಬಂಧಪಟ್ಟದ್ದು. ಇವೆರಡೂ ಪದಾರ್ಥಗಳು ಕಣ್ಣು ಅಂತ ಒಂದಿದನ್ನು ಮರೆತುಬಿಟ್ವು. ಅದು ಮನಸ್ಸಿಗೆ ಹೋಯಿತು, ಕೋರ್ಟ್ಗೆ ಸಿಕ್ಕಿದ್ದಕ್ಕೆಲ್ಲ ಕೋರ್ಟು. ಆ ಮನಸ್ಸು ಹೇಳ್ತಂತೆ ಬಹಳ ಸಂತೋಷ, ರಾಜಿ ಮಾಡ್ತೇನೆ. ಹೇಗೆ ಅಂದರೆ ಕನ್ನಡಕ ಮೂಗಿನ ಮೇಲೆ ಕೂತ್ಕೊಳ್ಳುವಾಗ ಕಣ್ಣು ಮುಚ್ಚಿಕೊಳ್ಳಬೇಕು ಅಂತ. ನಾವು ಈ ರೀತಿ ತೀರ್ಮಾನ ಮಾಡೋದಲ್ಲ ಇದು. ಆದ್ರಿಂದ ಆತ್ಮ ಅನ್ನೋದು ಜ್ಞಾನ ಇರುವ ವಸ್ತು. ಜ್ಞಾನ ಇರುವುದರಿಂದ ನಾನು ಯಾರು ಅನ್ನುವುದನ್ನು ಯಾವಾಗಲೂ ಮರೆಯದೆ ಸ್ವರೂಪ ಜ್ಞಾನ ಇರ್ತದೆ, ಐಡೆಂಟಿಟಿ. ಈ ವಾಪಸ್ ಹೋಗುವಾಗ ನೀವು ನಿಮ್ಮನ್ನು ಮರಿತೀರೇನು? ಆತ್ಮವಿಸ್ಮೃತಿ ಅಂತ ಉಂಟಾಗುತ್ತಲ್ಲ, ವಿಸ್ಮೃತಿ ತಾತ್ಕಾಲಿಕವಾಗಿರ್ತದೆ. ಒಳ್ಳೆ ಸಂಗೀತ ಕೇಳುವಾಗ ಇಲ್ಲೇ ಹೇಳ್ತೀವಿ ಎಷ್ಟೊತ್ತಾಯ್ತು, ವೇಳೆ ಹೋಗಿದ್ದೆ ಗೊತ್ತಿಲ್ಲ ಅಂತೀವಿ. ಆದರೆ ಯಾರು ಮುಟ್ಟಿದ್ರೆ ಸ್ವಲ್ಪ ದೂರ ಇರಿ ಅಂತೀರಿ. ನೋಡ್ರಿ, ನಿಮ್ಮನ್ನು ನೀವು ಗುರುತು ಹಿಡಿತೀರಿ, ಬೇರೆ ವಸ್ತುಗಳನ್ನು ಗುರುತು ಹಿಡಿತೀರಿ. ಧರ್ಮಭೂತಿ ಜ್ಞಾನ, ಸ್ವರೂಪಭೂತಿ ಜ್ಞಾನ ಅಂತ ಹೇಳ್ತೇವೆ. ಜೀವಾತ್ಮ ಅನ್ನೋನಿಗೆ ಜ್ಞಾನ ಅನ್ನೋ ಲಕ್ಷಣ, ಭಗವಂತನಿಗೂ ಜ್ಞಾನೋ ಲಕ್ಷಣ.
ಆದರೆ ನಮಗವನಿಗೆ ವ್ಯತ್ಯಾಸ ಏನು ಅಂದರೆ ಅವನು ಸರ್ವಜ್ಞ, ವಿಕಾರವಾಗುವುದಿಲ್ಲ ಜ್ಞಾನ. ಯಸ್ಯ ಜ್ಞಾನಮಯಂ ತಪಃ. ನಮಗೇನಾಗುತ್ತೆ, ಜನ್ಮ ಜನ್ಮಾಂತರಗಳಲ್ಲಿ ಹಂದಿ ನಾಯಿ ಕತೆ ಗೂಬೆ ಜನ್ಮಗಳೆತ್ತಿರೋದ್ರಿಂದ ಸ್ವರೂಪ ಜ್ಞಾನ ವಿಕಾರವಿಲ್ಲ. ಧರ್ಮಭೂತ ಜ್ಞಾನದಲ್ಲಿ ವ್ಯತ್ಯಾಸವಿದೆ. ನ ಆತ್ಮಾಶ್ರುತೇ ನಿತ್ಯತ್ವಾಚ್ಯತಾಭ್ಯ. ನೋಡಿ ಇದು ಸೂತ್ರ, ಇದು 2:3:18. ಆತ್ಮ ಅನ್ನೋದು ಉತ್ಪತ್ತಿ ಆಗೋದಿಲ್ಲ. ನಾ ಆತ್ಮ ಉತ್ಪದ್ಯತೆ. ಯಾಕೆ? ಶ್ರುತಿ ಹಾಗಂತ ಹೇಳುತ್ತೆ. ನ ಜಾಯತೆ ಮೃತೇವ ವಿಪಶ್ಚಿತಿ ಕಠೋಪನಿಷತ್ತರು ಹೇಳಿದರು. ಇಂಥ ಜೀವಾತ್ಮನಿಗೆ ಇನ್ನೇನು ಲಕ್ಷಣ ಇದೆ ಅಂದರೆ ಜ್ಞೋತ ಏವ ಜ್ಞ ಅಂತ ಹೇಳಿದರು. ಕರ್ತ ಶಾಸ್ತ್ರಾರ್ಥವತ್ವಾತ್. ಶಾಸ್ತ್ರಕ್ಕೆ ಅರ್ಥ ಇರೋದ್ರಿಂದ ಪಾಪ ಪುಣ್ಯ ಕರ್ಮಗಳನ್ನು ಇವನೇ ಮಾಡ್ತಾನೆ ಜೀವಾತ್ಮ, ಪರಮಾತ್ಮ ಅಲ್ಲ ಮಾಡುವನು. ಇದೆಲ್ಲ ಶಾಂಕರ ಮಾರ್ಗದಲ್ಲಿ ವ್ಯವಹಾರಕ್ಕೆ ಬರುತ್ತೆ. ಈಗ ನಿಮ್ಗೆ ಯಾರಿಗಾದ್ರೂ ನೀವೇ ದೇವರು ಅಂತ ಅನುಭವ ಆಗಿದೆಯಾ? ಪಾಪ ಪುಣ್ಯ ಮಾಡೋರು ಯಾರು? ಮರೆಯೋರು ಯಾರು? ಇಷ್ಟೊತ್ತು ಪ್ರವಚನ ಮಾಡಿದ ಮೇಲೆ ಒಂದು ಅಕ್ಷರ ತಿಳಿದಾರೋರು ಯಾರು? ತುಂಬ ಚೆನ್ನಾಗಿ ಹೇಳಿದೆ ತಿಳಿತು ಅಂತ ಹೇಳೋರು ಯಾರು? ಒಬ್ಬರ ಜ್ಞಾನಕ್ಕೆ ಇನ್ನೊಬ್ಬರ ಜ್ಞಾನಕ್ಕೆ ವ್ಯತ್ಯಾಸ ಆಗೋರು ಯಾರು? ಕರ್ತ. ಯಾಕೆ? ಶಾಸ್ತ್ರಕ್ಕೆ ಅರ್ಥ ಇದೆ. ಸತ್ಯಂ ವದ ಧರ್ಮಂಚರ. ಪರಿಪೂರ್ಣನಾಗಿದ್ದವನಿಗೆ ಶಾಸ್ತ್ರ ಹಾಕಬೇಕು. ಆದರೆ ಇದೇ ಜೀವಾತ್ಮನಿಗೆ ಈ ಕರ್ತೃತ್ವವನ್ನು ಹೇಳಿದ್ದರು. ಪರಾತ್ತು ತಚ್ಛ್ರುತೇ. ಜೀವಾತ್ಮನಿಗೆ ಏನು ಕರ್ತೃತ್ವ ಇದೆ, ಇದು ಪರಮಾತ್ಮನಲ್ಲಿ ಬೇರು ಬಿಟ್ಟಿದೆ. ಯುವರ್ ಕರ್ತೃತ್ವ ಈಸ್ ಡೀಪ್ ರೂಟೆಡ್ ಇನ್ ಗಾಡ್. ಈಗ ಈ ಬೆರಳು ಆಡುತ್ತೆ. ಯಾಕೆ ಆಡುತ್ತೆ? ಒಳಗಿದ್ದ ಆತ್ಮ ಕೈ ಎತ್ತು ಅಂತ ಹೇಳಿದ್ರೆ ಆಡುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಕೂಡುತ್ತೆ. ಪ್ಯಾರಾಲಿಸಿಸ್ ಹೊಡೆದ್ರೆ ಜೀವಾತ್ಮ ಅಲ್ಲ ಪರಮಾತ್ಮನೇ ಹೇಳಿದ್ರು ಕೇಳಲ್ಲ ಕೈ. ಹೌದಾ? ನೀವು ದತ್ತ ಸ್ವಾತಂತ್ರ್ಯ ಅಂತೀರಿ ಮದ್ದು ಸಂಪ್ರದಾಯದಲ್ಲಿ. ಒಂದು ನಾಯಿ ಬೀದಿಲಿ ಹೋಗ್ತಾ ಇರುತ್ತೆ, ಒಂದು ಸರ್ಪಣಿ ಹಾಕಿ ಕೈಲಿ ಇಟ್ಕೊಂಡಿರ್ತೀರಿ, ಅದಕ್ಕೆ ಸ್ವಾತಂತ್ರ್ಯ ಇದೆ. ಎಲ್ಲಿ ತನಕ ಇದೆ? ಸರ್ಪಣಿ ಎಷ್ಟಿದೆಯೋ ಅಷ್ಟೇ ಸ್ವಾತಂತ್ರ್ಯ. ಒಬ್ಬರು ಸ್ವಾತಂತ್ರ್ಯ ಬೇರೆ, ಇನ್ನೊಬ್ಬರು ಸ್ವಾತಂತ್ರ್ಯ ಬೇರೆ. ಪಂಚ ಭೇದ ತಾರತಮ್ಯಾದಿಗಳನ್ನು ಅವರೊಂದು ರೀತಿ ನಿರ್ವಹಣೆ ಮಾಡ್ತಾರೆ. ಆದ್ದರಿಂದ ಪರಮಾತ್ಮ ಕೈ ಬಿಟ್ಟರೆ ನಮಗೆ ಆ ಸ್ವಾತಂತ್ರ್ಯವೂ ಇರೋದಿಲ್ಲ, ಕರ್ತೃತ್ವ ಇರೋದಿಲ್ಲ. ಆದರೆ ಮುಂದಿನ ಪ್ರಶ್ನೆ ಇನ್ನೊಂದ್ಸಲ ವಿಸ್ತಾರ ಮಾಡೋಣ. ಕೃತ ಪ್ರಯತ್ನ ಅಪೇಕ್ಷಸ್ತು ವಿಹಿತ ಪ್ರತಿಷಿದ್ಧ ಅವ್ಯರ್ಥಾದಿಭ್ಯ 2:3:41. ಇವತ್ತು ಸ್ವಲ್ಪ ಎತ್ತೇನೆ ಅದನ್ನು. ಪುಣ್ಯ ಪಾಪಾದಿ ಕರ್ಮಗಳನ್ನು ಮನುಷ್ಯ ಮಾಡಿದರೆ ಪುಣ್ಯಕರ್ಮದ ಫಲ ಪುಣ್ಯರೂಪವಾಗಿಯೂ ಪಾಪಕರ್ಮದ ಫಲ ಪಾಪರೂಪವಾಗಿಯೂ ಇರುವುದಕ್ಕೆ ಕಾರಣ ಏನು? ಏಕದಮ್ಮಲ್ಲಿ ಹೋಗ್ಬಿಟ್ರಲ್ಲ. ವಿವೇಕ ಅಂದ್ರೆ ಮಾಡೋನು ಯಾರು? ಪಾಪ ಪುಣ್ಯ ಕರ್ಮಗಳನ್ನು ಮಾಡುವವನು ಯಾರು? ಅವನೇ ಮಾಡಿಸ್ತಾನೆ ಅಂದ್ರೆ ಅಲ್ಲಲ್ಲ, ಫಲ ಕೊಡೋನು ಅವನೇ, ಮಾಡಿಸೋನು ಅವನೇ. ಆದ್ರೆ ಎರಡು ಒಂದೇ ಆಗುತ್ತಲ್ಲ. ಕರೆಕ್ಟ್. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕಳ್ತನ ಮಾಡ್ಕೊಂಬಾರೋ ಅಂಥೇಳಿ ಮಾಡಿದೀಯನೋ ಹೋಗೋ ಜೈಲಿಗೆ ಅಂತಂದ್ರೆ, ಇವನೇ ಕಳ್ತನ ಮಾಡ್ಕೊಂಬ ಅಂತ ಹೇಳಿ ಇವನೇ ಜೈಲಿಗೆ ಹಾಕಿಸ್ತಾ ಅಂದ್ರೆ ಅವನು ಹುಚ್ಚಾಗಿರ್ಬೇಕು. ಪಾಪಕರ್ಮವನ್ನು ಮಾಡುವಂತ ಅವನೇ ಪ್ರೇರಣೆ ಮಾಡಿ ಒಬ್ಬರಿಗೆ ಅರ್ಥ ಬರೆದಿದ್ದಾರೆ. ಧಿಯೋ ಯೋನ ಪ್ರಚೋದಯ ಅದು ಗಾಯತ್ರಿ ಮಂತ್ರಕ್ಕೆ ಪುಣ್ಯ ಪಾಪ ಕರ್ಮಗಳನ್ನು ನಮ್ಮ ಕೈಲಿ ಮಾಡಿಸೋನು ದೇವರೇ ಅಂತ ಬರೆದಿದ್ದಾರೆ. ದುರ್ಯೋಧನ ಹೇಳ್ತಾನೆ, ಜಾನಾಮಿ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ನಿಯೋಜಿತೋಸ್ಮಿ ತಥಾ ಕರೋಮಿ. ಅವನು ಹೇಗೆ ಹೇಳ್ತಾನೋ ನಾನು ಹಾಗೆ ಮಾಡ್ತೇನೆ. ಇದು ಬುದ್ಧಿವಂತರ ಮಾತೋ ಬೇಜವಾಬ್ದಾರಿ ಮಾತೋ? ಈ ಶ್ಲೋಕ ಮಹಾಭಾರತದಲ್ಲಿ ಇಲ್ಲ. ಈ ಶ್ಲೋಕ ಇರುವುದು ಪಾಂಡವ ಗೀತೆ ಅನ್ನೋ ಗ್ರಂಥದಲ್ಲಿ. ಅವನೇನಂದ, ನನಗೆ ಧರ್ಮ ಯಾವುದು ಅಂತ ಗೊತ್ತು,
ಮಾಡೋಣ ಅಂದರೆ ಆ ಕಡೆಗೆ ನನಗೆ ಒಲವಿಲ್ಲ, ನಾನೇನು ಮಾಡಲಿ, ಪ್ರವೃತ್ತಿ ಇಲ್ಲ. ಇದು ಅಧರ್ಮ ಅಂತ ಗೊತ್ತು. ದ್ರೌಪದಿ ಮಾನಭಂಗಾದಿ ಪ್ರಸಂಗಗಳು. ನಚಮೇ ನಿವೃತ್ತಿ